ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಜೂನ್ 2026 ಶನಿವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ, ಅನುರಾಧ ನಕ್ಷತ್ರ, ಸಾಧ್ಯಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಶನಿ ಪ್ರದೋಷ ಹಾಗೂ ನಾಡು ಕಂಡ ನಾಡನ್ನು ಕಟ್ಟಿದ ಧೀಮಂತ ನಾಯಕ ಕೆಂಪೇಗೌಡರ ಜಯಂತಿ. ಎಲ್ಲ ಕನ್ನಡಿಗ ಬಂಧುಗಳಿಗೆ ನಮ್ಮ ನಮಾಮಿ ಶಂಕರದ ಪರವಾಗಿ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ನಾವಿವತ್ತು ಬೆಂಗಳೂರು ಹಾಳಾಗ್ಬಿಡ್ತು ಅಪ್ಪ. ಕೆಲವೊಂದನ್ನು ಹಾಗೆ ಉಳಿಸ್ಕೋಬೇಕು. ಕೆಲವು ತತ್ವ, ಸಿದ್ಧಾಂತ, ಪಾಲಿಸಿ. ಈಗ ನೋಡಿ, ನಮ್ದೊಂದು ಪೂಜೆ ನಾವು ಚೇಂಜ್ ಮಾಡಲ್ಲ. ನಮ್ದೊಂದು ಬಟ್ಟೆ, ಡ್ರೆಸ್ ಕೋಡು, ಊಟ, ತಿಂಡಿ, ಹಾಗೆ ಕೆಲವು ಪಾರಂಪರಿಕವಾಗಿರ್ತಕ್ಕಂಥದ್ದು. ಬೆಂಗಳೂರು ಅಂದ್ರೇನೆ ಇದೊಂದು ಸ್ವಿಟ್ಜರ್ಲ್ಯಾಂಡ್ ಮೀರಿತ್ತು. 25-26 ಡಿಗ್ರಿಗೆ ಮೇಲೆ ಇರಲಿಲ್ಲ ಬಿಸಿಲುಗಾಲದಲ್ಲೂ ಕೂಡ. ಮಾರ್ಚ್ ಮಧ್ಯಭಾಗದಿಂದ ಏಪ್ರಿಲ್ ಮೇ 15 ಅಷ್ಟೇ, 60 ದಿನ, ಅದು ಕೂಡ 25-26 ಡಿಗ್ರಿ. ಬೆಂಗಳೂರು ಇವತ್ತು ರಣಕೇಕಿ ಆಗ್ಬಿಟ್ಟಿದೆ. ಎಷ್ಟು ಕೆರೆಗಳನ್ನ ಕಟ್ಟಿಸಿದಂಥವ್ರು ಕೆಂಪೇಗೌಡರು. ನಮಗೊಂಥರ ಇವತ್ತು ನುಂಗಣ್ಣಗಳಾಗ್ಬಿಟ್ಟಿದ್ದಾರೆ ಮಕ್ಕಳೇ. ಅಬ್ಬಬ್ಬಾ ಅಂದ್ರೆ ಒಬ್ಬ ಮೋಸಗಾರ ಒಂದು ಸ್ವಲ್ಪ ಮೋಸ ಮಾಡ್ಬೋದು, ಒಬ್ಬ ಕಳ್ಳತನ ಮಾಡ್ಬೋದು, ಇನ್ನೊಂದು. ಆದರೆ ರಾಜಕಾರಣಿಗಳಿದಾರಲ್ಲ, ನಮ್ಮನ್ನೆಲ್ಲ ತಪ್ಪುದಾರಿ ಹಿಡಿಸ್ಬಿಡ್ತಾರೆ. ಅದಾಗ್ಬಿಟ್ಟಿದೆ. ಎಷ್ಟು ಕೆರೆಗಳಿತ್ತು, ಏನಿತ್ತು ಗೊತ್ತರ ಸೊಗಡು. ಸುಂದರ ನಗರ. ಕೆಲವೊಂದನ್ನ ಬೇಡ, ಬೇಕು, ಬೆಂಗಳೂರು ಅಂತಾರಾಷ್ಟ್ರೀಯವಾಗಿ ಬೇಕು ಇಲ್ಲ ಅನ್ನೋದಲ್ಲ. ಅದನ್ನ ಬಂದು ಹೊರಗಡೆ ಒಂದು 60 ಕಿಲೋಮೀಟರ್ ಹೊರಗಡೆ ಏನಾದರೂ ಮಾಡ್ಬೋದಿತ್ತು. ತಂದು ಎಲ್ಲ ತುಂಬಿಸಿ ಇವತ್ತು ಡಂಪ್ ಮಾಡಿ. ಮೊನ್ನೆ ನಿಜವಾಗ್ಲೂ ನಮ್ಮ ಕೃಷ್ಣ ಬೈರೇಗೌಡ ಅವರು ಕೆಲವೊಂದು ವಿಡಿಯೋಸು, ಇನ್ನೊಂದು ನನ್ನ ಸ್ನೇಹಿತರುಗಳು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನನಗೆ ಕಳಿಸಿದ್ರು. ಹಾಕೊಂಡು ಜಡಿತಿದ್ದಾರೆ, ರುಬ್ತಿದ್ದಾರೆ. ಅಲ್ಲೊಂದು ಫ್ಲೈಓವರ್ ಬರುತ್ತೆ, ಇನ್ನೊಂದು ಬರುತ್ತೆ ಅಂದ್ರೂ ಕೂಡ ಟ್ಯಾಪಿಂಗ್ ರೋಡ್ ಮಾಡಿಟ್ಟಿದ್ದಾರೆ 20 ಕೋಟಿ ಖರ್ಚು ಮಾಡಿ ಅಂತ. ಬರುತ್ತೆ ಅಂತ ಗೊತ್ತಾ, ಹಾಳಾಯ್ತಲ್ವಾ. ಅದು 20 ಕೋಟಿ ಹೆಸರಲ್ಲಿ ಅವ್ರೊಂದು 5 ಕೋಟಿ ಕೆಲಸ ಮಾಡಿದ್ರು ಹೆಚ್ಚು. ಹೀಗೆ ಅವರೇ ಹೇಳಿದ್ದಾರೆ, ಇದೆಲ್ಲ ಏನ್ರಿ ಹಳ್ಳುಗಳು, ಇನ್ನೊಂದು ಏನ್ ಕತೆ ಅಂತ. ಪ್ರತಿ ಫೈಲ್ಗೂ ಹೇಳ್ತಿದ್ದಾರೆ, ಹಾಕಿ ಬೋರ್ಡೆ ಹಾಕ್ಬಿಡಿ ಕಲೆಕ್ಷನ್ಗೆ ಅಂತ ಹೇಳ್ತಿದ್ದಾರೆ. ನಾನಲ್ಲ, ಸಚಿವರೇ. ಅಷ್ಟು ದೊಡ್ಡ ಸ್ಥಾನಕ್ಕೆ ಬಂದಿರೋ ಒಬ್ಬ ದೊರೆಯೇ ದಣದೋಗ್ಬಿಟ್ಟಿದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಹೊಕ್ಕಿಬಿಟ್ಟಿದೆ. ಒಂದು ಕೆಲವೊಂದನ್ನ ಟಚ್ ಮಾಡಬಾರ್ದು ಮಕ್ಕಳೇ. ತಂದೆ, ತಾಯಿ, ಮಕ್ಕಳು, ನಮ್ಮ ಧರ್ಮ, ನಮ್ಮ ನೆಲ, ನಮ್ಮ ಜಲ. ಕೆಲವು ಏನಾಗ್ಬಿಟ್ಟಿದೆ ಗೊತ್ತಾ, ಈ ಬ್ರಿಟಿಷರು ಕಲ್ಸ್ಕೊಟ್ಟಿರ್ತಕ್ಕಂಥದ್ದು ನಿಯಮ ಇವತ್ತು ಎಲ್ಲದಕ್ಕೂ ಹಾಸ್ವಕ್ಕಾಗ್ಬಿಟ್ಟಿದೆ. ಉಪ್ಪಿಗೆ ಟ್ಯಾಕ್ಸ್ ಹಾಕ್ಬಿಟ್ಟು ಹೋದವನವನು, ಮಾಂಗಲ್ಯಕ್ಕೆ ಬೆಲೆ ಕಟ್ಟದವನವನು. ಇದು ಬಂದ್ಬಿಟ್ಟಿದೆ. ಚರ್ಚಿಲ್ ಹೇಳ್ತಾನೆ, ಅವತ್ತೇ ಹೇಳ್ತಾನೆ, ಆ ಊರು ಎಂಥದ್ದು ಗೊತ್ತಾ ಅಂತ ಹೇಳ್ತಾನೆ. 97% ಲಿಟ್ರೇಚರ್ ಇದ್ದಂಥ ಊರು ನಮ್ಮದು. ಮೆಕಾಲೆ ಇಲ್ಲಿ ಬಂದಾಗ ಅವನು ಕೆಡಿಸ್ಲಿಕ್ಕೆ ಇಟ್ಟಿದ್ದೆ ನಮ್ಮ ಶಿಕ್ಷಣ ಪದ್ಧತಿಯನ್ನ ಬ್ರಿಟಿಷರು. ಇಂಗ್ಲಿಷ್ ಮಾತಾಡಿದ್ರೇ ದೊಡ್ಡವರು. ವೈಟ್ ಪೀಪಲ್ ಆರ್ ವೈಟ್. ಅವತ್ತು ನೀವು ಗೊತ್ತಿಲ್ಲ, ಈ ರೈಲು ಅಂತ ಏನು ತಂದ್ರು, ಟ್ರೈನ್ ಅಂತ ನಾವೇನು ಮಾತಾಡ್ತೇವೆ, ನಮ್ಮನ್ನ ಹಂದಿಗಳು ಗೂಡು ಥರ ಟ್ರೈನಲ್ಲಿ ತುಂಬಿಸೋರು. ಅವರಿಗೆ ಅಂತ ಸಪ್ರೇಟು ಕ್ಯಾಬಿನ್ಸ್ ಇರೋದು. ಇವತ್ತೇನು AC ಕ್ಯಾಬಿನು, ಫಸ್ಟ್ ಕ್ಲಾಸ್ ಅಂತೆಲ್ಲ ಹೇಳ್ತೀವಲ್ಲ, ಅದರಲ್ಲಿ ನಮಗೆ ಪ್ರಯಾಣ ಇಲ್ಲ. ಎಷ್ಟೋ ಬಾರಿ ಅದು ಖಾಲಿ ಇದ್ರು ಜನ ಕಲಿಲ್ಲ. ಇಲ್ಲಿ ಹುಚ್ಚನ ಈ ಥರ ಅಂಥದ್ದನ್ನ ಅವ್ರು ತುಂಬಿಸಿದ್ರು. ಅದು ಇವತ್ತು ಹಾಸು ಹೊಕ್ಕಾಗಿ ಜನಗಳ ನಡುವೆ ಕೆಲವು ಅದು ಹಾಗೆ ಹರಡು ಬಿಟ್ಟಿದೆ. ಆ ಹಂದಿ ಕೊಳುಕು ಬಾಕುತನ, ಮೋಸ, ದಗ, ಉಪ್ಪಿಗೆ, ಎಲ್ಲದಕ್ಕೂ
ಇನ್ನೂ ಎಷ್ಟೋ ಕಾನೂನುಗಳು, ಅವತ್ತಿನ ಕಾನೂನುಗಳು ಇನ್ನೂ ನಮ್ಮಲ್ಲಿ ಚಾಲ್ತಿ ಇದೆ. ಏನ್ ಹೇಳ್ತೀರಿ? ಯೋಚನೆ ಮಾಡಿ ನೋಡಿ, ಯಾವ ಮಟ್ಟಕ್ಕೆ ಬಂದು ನಿಂತು ಬಿಟ್ಟಿದೆ ವ್ಯಕ್ತಿಗತವಾಗಿ. ಏನೋಪ್ಪ ನಮ್ಮ ನಗರ ಎಲ್ಲಿ ಒಂಥರ ಬೆಂಗಳೂರು ಅಂದ್ರೇನೆ ನಿಮ್ಗೆ ಗೊತ್ತಿಲ್ಲ. ನಾವು ನೋಡಿದ್ದೇವೆ ಮಕ್ಕಳೇ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗೋಣಿಚೀಲ ಹಿಂಗೆ ಹಾಕೊಂಡು ಜಿಟಿ 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 ಮಳೆ ಈ ಜೂನ್ಗೆಲ್ಲ. ಅದೊಂದು ಆನಂದ, ಅದ್ಭುತ. ಯಾಕೆ ಹೇಳ್ತೀರಿ? ಹೋಗಿ, ಸಂಕಟ ಆಗುತ್ತೆ. ಈ ತರ ನಾವು ಕೇಳಿಲ್ಲ, ನೋಡಿಲ್ಲ, ಇಂಥದ್ದೆಲ್ಲ ಇಲ್ಲವೇ ಇಲ್ಲ. ನಮಗ್ ಮೊಬೈಲ್ ಅನ್ನೋದು ಗೊತ್ತಿಲ್ಲ. ನಮ್ಮ ಮನೆಗಳಿಗೆ ನೀವು ನಂಬೋಲ್ಲ, ನಾನು ಬೆಂಗಳೂರಿಗೆ ವಾಪಸ್ ಬರ್ಬೇಕಾದ್ರೆ ನಮ್ಮ ಮನೇಲಿ ಲ್ಯಾಂಡ್ಲೈನ್ ಇಲ್ಲ. ಒಬ್ರು ಅಶ್ವಥ್ ನಾರಾಯಣ ಅಂತ, ಅಶ್ವಥ್ ಅಂತ ಹೇಳ್ಬಿಟ್ಟು ನೆನೆಸ್ಕೋಬೇಕು, ಪುಣ್ಯಾತ್ಮ. ಅವ್ರ ಮನೇಲಿ ಲ್ಯಾಂಡ್ಲೈನ್ ಇತ್ತು. ಅಲ್ಲಿ ಫೋನ್ ಮಾಡಿದ್ರೆ ಮನೆಯಿಂದ 5 ಮನೆ 3 ಮನೆ ದೂರ ಅಮ್ಮ ಕುಂಟು ಕಾಲು ಹಾಕೊಂಡು ಹೋಗಿ ಫೋನ್ ಎತ್ತಿ ಮಾತಾಡೋದು. ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಅಂತ ಒಂದು ಫೋನ್ ಮಾಡ್ತಿದ್ದೆ, ಬಂದ್ಬಿಡೋ ರವಿ ಅಂತ. ಎಲ್ಲೋ ಇದ್ದೆ ಗುರುಗಳ ಹತ್ರ, ಯಾವುದೋ ಎಲ್ಲೋ ಕೆಲಸ ಮಾಡ್ಕೊಂಡು. ಒಂದು ಲ್ಯಾಂಡ್ಲೈನ್ಗೆ ಅಪ್ಲೈ ಮಾಡಿ ತರಿಸ್ಕೊಳ್ಳೋಕೆ ಅವಾಗೆಲ್ಲ ತಿಂಗಳಗಟ್ಲೆ ವರ್ಷಗಟ್ಲೆ. ಇವತ್ತು ಪ್ರತಿ ಮನೆ ಕೈಯಲ್ಲೂ ಮೊಬೈಲ್ ಬಂದ್ಬಿಟ್ಟಿದೆ, ಡಿಜಿಟಲ್ ಮೊಬೈಲ್. ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಗೊತ್ತಿಲ್ಲ, ನಾವೆಲ್ಲ ಬೇರೆ ಬೇರೆದಕ್ಕೆ ಉಪಯೋಗಿಸ್ಕೊತಿದ್ದೇವೆ. ಏನೋ ಆಗ್ಬಿಟ್ಟಿದೆ. ಬಿಡಿ, ಹಿರಿಯರ್ ಬಾಳದಂಥದ್ದು. ಅವ್ರು ನಮಗೊಂದು ದಾರಿ, ಮಾರ್ಗ, ಸನ್ಮಾರ್ಗ, ಹೀಗೆ ಆಡಳಿತ ಮಾಡಬೇಕು ಅಂತೆಲ್ಲ ಮಾಡಿಟ್ಟು ಹೋದವರು ಕೆಂಪೇಗೌಡರು. ನಾಡು ಕಣ್ಣ, ಅದನ್ನ ನೆನೆಸ್ಕೊಂಡಾದ್ರೂ ಖುಷಿ ಪಡೋಣ ಅಷ್ಟೇ, ಇನ್ನೇನು ಹೇಳೋದಕ್ಕೆ ಬೇಕಿಲ್ಲ. ಯಾವ್ದು ಸರಿ ತಪ್ಪು ನಿಮಗೆ ಗೊತ್ತಿದೆ, ಎಷ್ಟು ಕೆರೆಗಳು ಹೋಗ್ಬಿಟ್ಟಿದೆ, ಟೆಂಪ್ರೇಚರ್ ಏನಾಗ್ಬಿಟ್ಟಿದೆ, ರೋಡ್ ಏನಾಗ್ಬಿಟ್ಟಿದೆ, ಕಲ್ಚರ್ ಏನಾಗ್ಬಿಟ್ಟಿದೆ. ನಮ್ಮ ಬೆಂಗಳೂರು ಈ ತರ ಎಲ್ಲೋ ಕೇಳಿದ್ವಿ, ಬ್ರಿಗೇಡ್ ರೋಡಲ್ಲಿ ಒಂದು ಪಬ್ ಇದೆಯಂತೆ. ಇವತ್ತಿಗೂ ನೀವು ನಂಬಲ್ಲ ಮಕ್ಕಳೇ. ನಮ್ಮ ಮನೆ ಸಂಪ್ರದಾಯಗಳು ನೋಡಿ ಹೇಗೆ ಕಲ್ಸಿದ್ರು ಅಂದ್ರೆ, ನಾವು ಗರ್ವ ಪಡಬೇಕು. ನ್ಯೂ ಇಯರ್ ಫೀಸ್ಟ್ಗೆ ಹೋಗಿಲ್ಲ, ನನ್ನ ಮನೆ ಮಕ್ಕಳು ಹೋಗಿಲ್ಲ. ಹೋಗಿರ್ಬೋದೇನೋ, ಕದ್ದು ಮುಚ್ಚಿ ಸುಳ್ಳು ಹೇಳಿ, ನನಗೆ ಗೊತ್ತಿಲ್ಲದೆ. ನಮ್ಮ ಮನೇಲಿ ಆ ನಿಯಮಗಳಿಲ್ಲ, ನಾವು ನೋಡೇ ಇಲ್ಲ, ಹೋಗೇ ಇಲ್ಲ. ನ್ಯೂ ಇಯರ್ ಕಲ್ಚರ್, ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು. ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ಮಟ್ಟಕ್ಕೆ, ಡಿಸೆಂಬರ್ 31 ಈಗಲಿಂದಲೇ ರೆಡಿ ಮಾಡ್ಕೊಳಕ್ ಶುರು ಹಚ್ಕೊಬಿಟ್ಟಿರ್ತಾರೆ. ನಾವೆಲ್ಲ ಹಲಸೂರು ಪಲ್ಲಕ್ಕಿ ನೋಡಿ ಬೆಳೆದವರು. ಜೀವನಹಳ್ಳಿ ಪಲ್ಲಕ್ಕಿ ಅಂತೆ, ಅಲ್ಲೆಲ್ಲೋ ಮಂಡೇಡಿಪಾಳ್ಯ ಜೆಸಿ ರೋಡ್, ಅಲ್ಲಿ ಪಲ್ಲಕ್ಕಿಗಳಂತೆ. ಈ ತರ ಕೇಳ್ತಿದ್ದು ದೇವರ ಉತ್ಸವಗಳು, ಪಲ್ಲಕ್ಕಿಗಳು, ಕರಗೋತ್ಸವ, ಧರ್ಮರಾಯನ ಉತ್ಸವ, ಈ ತರದೆಲ್ಲ ಕೇಳಿ ಬೆಳೆದವು ನಾವು. ಬೆಂಗಳೂರು ಕರಗ ಅಂತೆಲ್ಲ. ಎಲ್ಲಿದೆ ಈಗ? ಗಲ್ಲಿಗೆ ಪಬ್ ಆಗ್ಬಿಟ್ಟಿದೆ. ಇಲ್ಲೇ ಪಬ್ಗಳಿದೆಯಂತೆ, ದೈವ ಇಲ್ಲಿ ಪಬ್ ಬಂದ್ಬಿಟ್ಟಿದೆಯಂತೆ. ಎಲ್ಲಾ ಕಡೆ ಪಬ್ ಇದೆ ಬಿಡಿ ಈಗ. ಕ್ಲಬ್ಬು ಪಬ್ಬು ಇಟ್ ಇಸ್ ಬಿಕಮ್. ಮನುಷ್ಯ ಕೆಂಪೇಗೌಡರ ಉದ್ದೇಶ ಇದು ಇರ್ಲಿಲ್ಲ. ಈ ತರ ಮಾಡ್ತಾರೆ, ನನ್ನೂರು ನಗರ ಬೇಕು. ಇವತ್ತು ನಾವು ಬಳೆಪೇಟೆ, ಚಿಕ್ಕಪೇಟೆ, ಪೇಟೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಳೆಪೇಟೆ, ಚಿಕ್ಕಪೇಟೆ, ಚಿನ್ವಾರ್ಪೇಟೆ, ಎಂತೆಂಥದ್ದು ಇದೆ, ನೀವು ಹೋಗಿ ನೋಡಿ. ಬಂಗಾರದಿಂದ ಹಿಡಿದು, ಬೆಳ್ಳಿಯಿಂದ ಹಿಡಿದು, ಗಂದಿಗೆ ವಸ್ತುಗಳ ಮಾರಾಟಕ್ಕೆ ಒಂದು ಪೇಟೆ ಮಾಡಿದ್ದಾರೆ. ಮಡಿವಾಳ ನೋಡಿ, ಒಂದೊಂದಕ್ಕೂ, ಮತ್ತಿಕೆರೆ, ಹಲಸೂರು, ಕೆಂಪಾಂಬುದಿ ಕೆರೆ, ಕಾಚರಪನಹಳ್ಳಿ ಕೆರೆ ಇತ್ತು. ಇಲ್ಲಿ ಅನ್ಯಾಯ ಮಾಡಿಬಿಟ್ರಪ್ಪ. ಎಲ್ಲ ಭೂಗಳ್ಳರ ಪಾಲು. ಈ ಭೂಮಿಯನ್ನ, ಪ್ರಕೃತಿಯನ್ನ ಕೆದಗದವರು ಚೆನ್ನಾಗಿರ್ತಾರಾ? ಏನಕ್ಕಿದೆಲ್ಲ ಹೇಳಬೇಕು? ಗ್ರಹಗಳ ಪರಿವರ್ತನೆ, ಗ್ರಹಗಳ ನೀಚತ್ವ, ವಕ್ರತ್ವ. ನಮ್ಮ ಹಿರಿಯರು ಎಷ್ಟು ನೆಮ್ಮದಿಯಾಗಿದ್ರು ನಾವು ನೋಡಿದ್ದೇವೆ. ನೆನೆಸ್ಕೊಂಡ್ರೇನೆ ಅದೊಂದು ಜೂಮ್. ನಮ್ಮ ಗುರು ಪರಂಪರೆ ಹೇಗಿತ್ತು? ಅಧಿಕಾರಿಗಳಿದ್ರು, ಅಲ್ಲೂ ಲಂಚ ಗಿಂಚ ಇತ್ತು, ಇಲ್ಲ ಅಂತಲ್ಲ. ಈ ಪಾರ್ಟಿ ಎಲ್ಲ ನಾವು ಏನ್ ಮಾಡಕ್ಕೂ ಆಗೋದಿಲ್ಲ. ಕಾಲದೊಳಗಡೆ ನಾವು ಮುಂದುವರಿಬೇಕು. ನೋಡಿಬಿಟ್ಟಿದ್ದೇವೆ ನಮ್ಮ ಹಿರಿಯರು. ಫಸ್ಟ್ ವರ್ಲ್ಡ್ ವಾರ್ ನೋಡಿ ದಲ್ಲಿ ಇದ್ದಂಥ ಅಜ್ಜಂದರನ್ನ ನೋಡ್ಬೇಕು. ಫಸ್ಟ್ ವರ್ಲ್ಡ್ ವಾರ್ 1916 ನಮ್ಮ ಅಜ್ಜನನ್ನ ನೋಡಿದ್ದಾನೆ. ಸೆಕೆಂಡ್ ವರ್ಲ್ಡ್ ವಾರ್
ಇಂಡೋ ಪಾಕಿಸ್ತಾನ್ ವಾರ್, ಇಂಡೋ ಚೈನಾ ವಾರ್, ಇದೆಲ್ಲ ನೋಡಿದವರು ಅವರು, ಅದ್ರಲ್ಲಿ ಪಾಲ್ಗೊಂಡವರು ಇದ್ದಾರೆ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಕರ್ನಾಟಕ ಉದಯ, ಇದೆಲ್ಲ ನೋಡಿರ್ತಕ್ಕಂಥ ಹಿರಿಯರನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ಅಂತ ಹಿರಿಯರನ್ನ ನೋಡ್ಕೊಂಡು ಬಂದಿದ್ದೇವೆ. ನಿಮ್ಮ ಜೊತೆಲೂ ಇದ್ದೇವೆ. ಈಗ ನಿಮ್ಮ ಕೈಯಲ್ಲಿದೆ ಮಕ್ಕಳೇ, ಹೇಗೆ ನಾಡನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನತಕ್ಕಂಥದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೆಂಪೇಗೌಡ ಇದ್ದಾನೆ. ಸದುದ್ದೇಶ ಇದೆ, ಅಂತ ಒಂದು ಪುಣ್ಯಾತ್ಮರ ಸಂಕಲ್ಪ ಇದೆ. ನಾಡು ಕಟ್ಟೋಣ, ನಮ್ಮ ಪ್ರಯತ್ನ ನಾವು ಮಾಡ್ತಲೇ ಇರೋಣ, ನಾವು ಮಾಡೋಣ. ಬರ್ತವೆ. ಹೇಗೆ ನಮ್ಮ ಧರ್ಮವನ್ನ ಮೇಲೆ ಒಂದು ದಬ್ಬಾಳಿಕೆ ಸಾವಿರಾರು ವರ್ಷಗಳಿಂದ ನಡೀತಿದ್ರು, ನಮ್ಮ ಧರ್ಮ ನಿಂತಿದ್ದೇವೆ, ನಾವು ಬದಲಾಗಿಲ್ಲ. ನಮ್ಮ ಒಂದು ಚಲನ, ನಾನು ಗರ್ವ ಪಡುತ್ತೇನೆ ಭಾರತೀಯ, ನಾನು ಗರ್ವ ಪಡುತ್ತೇನೆ ನಾನು ಸನಾತನಿ, ನಾನು ಗರ್ವ ಪಡುತ್ತೇನೆ ನಾನು ಪೂರ್ಣ ಕನ್ನಡಿಗ, ನಾನು ಕೆಂಪೇಗೌಡರ ವಂಶಸ್ಥ ಅಂತ ಹೇಳ್ಕೊಳ್ಳಕ್ಕೆ, ನಮ್ಮ ನಾಡು ಕಟ್ಟಿದಂತ ಆ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ನಡೆದವರು ಅಂತ ಹೇಳ್ಕೊಳ್ಳಕ್ಕೆ, ಕಿತ್ತೂರು ರಾಣಿ ಚೆನ್ನಮ್ಮ, ಕೆಂಪೇಗೌಡರು, ಒಬ್ಬರ ಇಬ್ಬರ, ಕುವೆಂಪು, ಇದೆಲ್ಲ ಒಂದು ರೀತಿ ಸುಮಧುರ, ಮೈಯೆಲ್ಲ ರೋಮಾಂಚನ. ನಮ್ಮ ರಾಜ್ಕುಮಾರ್ ಅವ್ರನ್ನೆಲ್ಲ ನೋಡಿದವ್ರು ನಾವು ಅನ್ನತಕ್ಕ, ನಿಮ್ಮನ್ನು ನೋಡ್ತಿದ್ದೇವೆ, ಮುಂದಕ್ಕೆ ತಗೊಂಡು ಹೆಜ್ಜೆ ಹಾಕಿ ಅಂತ ಹೇಳ್ತಾ, ಇವತ್ತೆಲ್ಲ ನಾಳೆ ನಾನು ನನ್ನ ಗುರಿಯನ್ನು ಮುಟ್ಟುತ್ತೇನೆ, ಅದೆಷ್ಟೇ ಅವಮಾನವಾದರೂ. ಇವತ್ತೆಲ್ಲ ನಾಳೆ ಯಾರು ಏನ್ ಮಾಡ್ತಿರೋ ಮಾಡ್ಕೊಡ್ರು, ಬಾಜಿಗಾರೆ, ಹಾರ್ಕರ್, जीत कर हारने वालों को या हार कर जीतने वालों को अलग है. ಅದು ಜೂಜುಕೋರ ಅಂತ ಹೇಳ್ತಾರೆ. ಅದೇ ಸೋಲು ಬಿಟ್ಟು ಕಡೆಗೊಂದು ಹೊಡಿತಾನೆ ನೋಡಿ, ಅವನನ್ನೇ ಬಾಸಿಗಾರ ಅನ್ನೋದು. ಆ ತಾಳ್ಮೆ ಬೇಕು, ಆ ದೃಢತ್ವ ಬೇಕು, ಆ ಪೇಷನ್ಸ್ ಬೇಕು. ಎಲ್ರಿಗೂ ಬರೋಲ್ಲ ಮಕ್ಕಳೇ. ನಮ್ಮ ಜಾತಕದ ಒಂದು ಕಾಲಘಟ್ಟ ಅದ್ರಲ್ಲಿ ಹುಟ್ಟಬೇಕು ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಇದು ನನ್ನ ಅನುಭವ. ಈ ಒಂದು 30-35 ವರ್ಷಗಳ ಈ ಜರ್ನಿ, ಈ ಒಂದು ಲಕ್ಷಾಂತರ ಜನಗಳ ಜೊತೆ ಪರಿಚಯ, ಒಡನಾಟ, ಸುತ್ತಾಟ, ಮಾತು, ಆ ಗೆಳೆತನ, ಆ ಭಕ್ತಿ, ಆ ಪ್ರೀತಿ, ಆ ಸ್ವಾರ್ಥ. ನಾನು ಅಂದ್ರೇನೆ ಸ್ವಾರ್ಥ ಕೆಲವರಿಗೆ. ನಮ್ದೇ ಗುರು ಇದು, ನಮ್ ಗುರುಜಿನೇ ಇದು ಅನ್ನೋ ಅಷ್ಟು ಮಟ್ಟಕ್ಕೆ ಇದೆಲ್ಲವನ್ನ ನಿಮ್ಮಗಳ ಜೊತೆ ನಡೀತಾ ನಾನು ನೋಡಿದ್ದೇನೆ. ಕೆಲವು ಟಾಪ್ 3 ರಾಶಿಗಳಿದ್ದಾರೆ, ಎಷ್ಟೇ ಅವಮಾನ ಆದ್ರೂ ಕೂಡ ಎದ್ದು ನಿಲ್ತಾರೆ ಅವರು. ಇನ್ನೊಬ್ಬರ ಹಂಗು ಬಂಗು, ಇನ್ನೊಂದು ನಾವು ಏನೇನೋ ಹೇಳಬಹುದು, ಎದ್ದು ನಿಲ್ಲುತ್ತಾರೆ. ಕೆಲವ್ರಿಗೆ ಅದಾಗುತ್ತೆ, ಬೇರೆಯವ್ರು ಸುಸ್ತಾಗ್ಬಿಡ್ತಾರೆ, ತಟ್ಕೊಳ್ಳಲ್ಲ. ಟಾಪ್ 3 ರಾಶಿಗಳು ಎಲ್ಲಿದ್ದರೂ ರಾಜರೇ ಅವರು. ನೀನು ಅವಮಾನ ಮಾಡ್ತೀಯಾ, ಮಾಡೋ ನೀನು. ಮೇ ಗಾಯಲ್ನು, ದುರಂಧರ್ನಲ್ಲಿ ಆ ಡೈಲಾಗ್ ಬರುತ್ತಲ್ಲ, ಮೇ ತೋ ಗಾಯಲ್ನು ಇಸಿಲಿಯೇ ಮೇ ಬಹುತ್ ಬಡ ಘಾತಕ್ ಬಿ ಹೂ ಅಂತ. ಈ 3 ರಾಶಿಗೆ ಅಪ್ಲೈ ಆಗುತ್ತೆ. ಗಾಯ ಮಾಡಿದಷ್ಟು ಇವನು ಸಿಕ್ಕಾಬಟ್ಟೆ ಗಾಯಗೊಂಡ ಹುಲಿ ಅಂತ ಹೇಳ್ತೀವಲ್ಲ, ಚಾನ್ಸ್ ಸಿಕ್ಕದರೆ, ಸರಿಯಾದ ದಶ ಭುಕ್ತಿ ನಡೆದು ಬಿಟ್ಟರೆ, ಇವರು ನಿಂತರೆ ಶಿವತಾಂಡವಂ, ರುದ್ರತಾಂಡವಂ. ಎಸ್, ಅಂಥದ್ದೊಂದು ಶಕ್ತಿ ಎಲ್ರಿಗೂ ಇಲ್ಲ. ಈ 3 ರಾಶಿಗಿದೆ. ಆಗುತ್ತೆ, ಅವಮಾನ ಆಗುತ್ತೆ ನಿಮಗೆ. ಯಾಕಂದ್ರೆ ನಿಮ್ಮ ಜನ್ಮದ ಅಂತ ಒಂದು ರಾಜಸ. ನೀವೆಲ್ಲಿದ್ದರು ಎದುರಿಸ್ತೀರಿ, ನಿಲ್ತೀರಿ. ಅದಕ್ಕೆ ನಿಮ್ಮನ್ನೇ ಹೊಡಿಲಿಕ್ಕೆ ಬರ್ತಾರೆ. ನಿಮ್ಮ ಮೇಲೆಯೇ ಅಲ್ಲಿರುತ್ತೆ. ಆ 3 ರಾಶಿಗಳು ನಾನು ನೋಡಿದ್ದೇನೆ, ನನ್ನ ಅನುಭವ. ಹೌದು ಅಲ್ವೋ? ಎಷ್ಟು ಜನ ಅಂತ ಕೇಳ್ತೇನೆ, ಎಷ್ಟು ಅವಮಾನ ಆಯ್ತು ಅಂತ ಹೇಳಿ, ಎಷ್ಟು ಕಣ್ಣೀರು ಇಟ್ಟಿದ್ದೀರಿ ಒಬ್ಬರೇ ಅಂತ ಹೇಳಿ ಕಾಯ್ತಿರ್ತಾನೆ. ಬೇರೆಯವ್ರು ತಟ್ಕೊಳ್ಳಲ್ಲ. ಹಾರ್ಟ್ ಅಟ್ಯಾಕ್ ಕೂಡ 10 ಬಾರಿ ಯೋಚನೆ ಮಾಡುತ್ತೆ ಇವ್ರ ಹತ್ರ ಬರಬೇಕು ಅಂದ್ರೆ. ಸಾವು ಕೂಡ ಇವ್ರ ಹತ್ರ ಬರಬೇಕು ಅಂದ್ರೆ 100 ಬಾರಿ ಆಲೋಚನೆ ಮಾಡುವಂತ ರಾಶಿಗಳು. ಹೋಗ್ತೀನಿ, 100 ಜನನಾದ್ರೂ ಬದುಕಿಸಿ ಹೋಗ್ತೀನಿ. ಶತ್ರುಗಳಾದ್ರೆ ಕಟ್ಟಗಳ ಒಬ್ಬನನ್ನಾದ್ರೂ ನನ್ನ ಜೊತೆಲಿ ಹೇಳ್ಕೊಂಡು ಹೋಗ್ತೀನಿ ಅನ್ನತಕ್ಕಂಥ ರಾಶಿಗಳು. ಒಬ್ಬನನ್ನಾದ್ರೂ ಬಿಟ್ರೆ ಎಲ್ಲಾನು ಹೇಳ್ಕೊಂಡು ಹೋಗ್ತಾರೆ ಈ ರಾಶಿಗಳು.
ಸಾವು ಕೂಡ ಇವ್ರನ್ನ ಕಂಡ್ರೆ ಭಯ ಪಡುತ್ತೆ. ಇನ್ನು ಶತ್ರುಗಳದ್ದು ಯಾವ ಕತೆ. ಅದಕ್ಕೆ ಇವ್ರನ್ನ ಹಿಂದುಗಡೆ ಇನ್ನೊಂದು ಕಡೆ ಅಕ್ಕ ಪಕ್ಕ ಈ ಒಂದು ರಾಶಿಗಳ ಮೇಲೆ ದಾಳಿ ಮಾಡ್ತಿರ್ತಾರೆ. ಅಷ್ಟು ಮಹಾಶಕ್ತಿ. ಆ 3 ರಾಶಿಗಳು ಯಾವುದು ಗೊತ್ತಾ? ಒಂದು ಮೇಷ, ಇನ್ನೊಂದು ಸಿಂಹ, 3ನೇದು ನೀವು ನೆನ್ಸೇ ಇರೋಲ್ಲ, ಕುಂಭ. ಎಸ್, ನೋಡಿದಾನೆ ನಾನು. ಗುಂಡಿಗೆ ಅಂದ್ರೆ ಇವ್ರದ್ದು ಕಣ್ರಿ, ಗರ್ಜಿಸ್ತಾರೆ. ಗಾಯಗೊಂಡ ಹುಲಿ ನೆನಪಿಟ್ಟುಕೊಳ್ಳಿ, ತುಂಬಾ ಡೇಂಜರ್. ಅದರಲ್ಲೂ ಒಂಟಿ ಹುಲಿ ಮೋರ್ ಡೇಂಜರ್ ಅಂತ ಹೇಳ್ತೀವಿ. ಅದೇನು ಸೆಂಟಿಮೆಂಟ್ಸ್ ನೋಡಲ್ಲ ಅಂತ ಹೇಳ್ತೀವಿ. ಈ 3 ಒಂಟಿಯೇ ನಿಮ್ಮ ಯುದ್ಧ ನೀವೇ ಮಾಡ್ತೀರಿ. ಎಸ್, ನಿಮ್ಗೆ ಯಾರೂ ಬರೋಲ್ಲ. ಹೌದು ಅಲ್ವೋ ಹೇಳಿ? ದಟ್ ಈಸ್ ದಿ ವಾಕ್. ನಿಮ್ಮನ್ನ ನೋಡೋದೇ ಒಂದು ಅಂದ. ಆ ಸಿಂಹ, ಆ ಮೇಷ, ಆ ಕುಂಭ, ಮೈಯೆಲ್ಲ ನಶೆ. ಸಂಧಿಯಲ್ಲೂ ಸಮಾರಾಧನೆ ಮಾಡೋ. ಇತ್ತೀಚೆಗೆ ಒಬ್ಬ ಸಿಂಹರಾಶಿ, ಅವ್ರ ಮನೇಲಿ ದುರಂತಗಳ ಸರಮಾಲೆ, ತುಂಬಾ ಆತ್ಮೀಯ. ಏನೋ ಸಾಂತ್ವನ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಒಬ್ಬನೇ ಇದ್ದೀನೋ, ರಿಲ್ಯಾಕ್ಸ್ ಆಗಿದ್ದೀನಿ, ಇನ್ನೂ ಏನಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ತಾ ಹಾಗೇ ಕೂತಿದ್ದೀನಿ ಅಂತ. ಈಗ ಮೊನ್ನೆ ಅಂತ ಹೇಳ್ಬಿಟ್ಟು ಅದೇನೋ ಹಿಂಗಂದ್ರು ಒಬ್ರು ವಿಧಾನಸಭೆಯಲ್ಲಿ, ಹಿಂಗಂದ್ರು. ಅವ್ರ ಭಾಷೆಲ್ಲ ಉತ್ತರ ಕೊಡ್ತೀನಿ ಸಮಯ ತಗೊಳಕ್ ಹೇಳಿ ಅಂತ ಹೇಳ್ಬಿಟ್ಟು. ಎಷ್ಟಾದ್ರೂ ಶಶಿಮಂಗಳ ಯೋಗ ಅಲ್ವಾ? ವಿರೋಧ ಪಕ್ಷದವರಿಗೆ ಟಿಶ್ಯಮ್ ಅಂತ. ನಾನು ಆ ವಿಡಿಯೋ ಕಾಲಲ್ಲಿ ಬಿದ್ದು ನಗ್ತಿದ್ದೆ. ಇದಕ್ ಮೀರಿ ಏನಾದ್ರು ಮಾಡ್ತಾರೇನೋ ರವಿ ಅಬ್ಬಾ ನೀನ ಕಾಣಬಿಡ ಅನ್ನತಕ್ಕಂಥದ್ದು ನಾನು. ಸೀದಾ ಬದುಕಿದ ರೀತಿ ಬೇರೆ, ಇವತ್ತು ಕೂತಿರೋ ರೀತಿ ಬೇರೆ. 12 ಗಂಟೆ ರಾತ್ರಿ ಬರ್ತಿದ್ದೆ ಆನ್ ದ ವೇ. ಸೊ ಬರ್ತಿರ್ಬೇಕಾದ್ರೆ ಬಂದಾಗೆಲ್ಲ ಈ ಥರ 1-2-3 ಇದ್ದಾರೆ. ನಾನೇ ಮಾಡ್ತೇನೆ, ಅವ್ರಿಗೆ ಮಾಡೋಕ್ಕಾಗಲ್ಲ, ಮಾಡಿದಾಗ ನಾನು ತೆಗಿಯೋಲ್ಲ, ಸೈಲೆಂಟ್ ನೋಡೆ. ಸೊ ಲಕಿಲಿ ಹಿ ಪಿಕ್ಡ್ ಇಟ್ ಅಪ್. ಹೇಗಿದ್ದಾನೋ, ಏನಾಯ್ತೋ, ಎಂಥದ್ದಾಯ್ತೋ, ಇದೇನೋ ಅಂತ ಹೇಳ್ಬಿಟ್ಟು ಅಮೂರ್ಖತೆ. ನಿಮಗ ಮಾತ್ರ ಅದು ತಟ್ಟಿ ನಿಂತುಕೊಳ್ಳತಕ್ಕಂಥದ್ದು ಇರುತ್ತೆ. ಇಷ್ಟಾದರೂ ನೀವು ತಲೆ ಬಗ್ಗಲ್ಲ, ಇಷ್ಟಾದರೂ ನೀವು ಕುಗ್ಗಲ್ಲ, ಇಷ್ಟಾದರೂ ನೀವು ಬೇರೆಯವ್ರು ಅನ್ಕೋತಾರೆ ಕೈ ಚಾಚ್ತಿದ್ದಾನೆ. ಅದು ಕೈ ಚಾಚೋದಲ್ಲ, ಬದುಕಲಿಕ್ಕೆ, ಇರಲಿಕ್ಕೆ ಆ ಕ್ಷಣಕ್ಕೆ ನೀವು ನಿಂತಿದ್ದೀರಿ ಅಂತ ಅರ್ಥ. ನೀವು ನಿಂತಿದ್ದೀರಿ ಅಂದ್ರೆ ಬಿದ್ದಿದ್ದೀರಿ ಅಂತಲ್ಲ. ಹೌದಾ ಅಲ್ವಾ ಹೇಳಿ? ಮೇಷರಾಶಿ ಇಲ್ಲ ಮೇಷ ಲಗ್ನ, ಸಿಂಹರಾಶಿ ಇಲ್ಲ ಸಿಂಹ ಲಗ್ನ, ಕುಂಭರಾಶಿ ಇಲ್ಲ ಕುಂಭ ಲಗ್ನ. ನೀವು ಮೌನವಾಗಿದ್ದೀರಿ, ಮಾತಾಡ್ತಿಲ್ಲ. ಅವ್ನು ಸೋತೋಗ್ಬಿಟ್ಟ ಕಣ, ಪುಗ್ಲ ಕಣ, ಅವನೆಲ್ಲೋ ಕಾಣೆ ಆಗ್ಬಿಟ್ಟಿದ್ದಾನೆ ಕಣ. ಖಂಡಿತ ಇಲ್ಲ. ನೀವೆಲ್ಲಿದ್ದರೂ ದೊರೆಯೇ ದೊರೆಸಾಣಿಯೇ. ನಾನು ನೋಡಿದ್ದಾನೆ. ಹೌದು ಅಲ್ವೋ ಹೇಳಿ? ನಿಮಗಾಗಿರೋಷ್ಟು ಅವಮಾನ, ಬೆನ್ನುಗ್ ಚೂರಿ, ಎದೆಗ್ ಚೂರಿ, ಬದುಕಿಗೆ ಚೂರಿ, ವ್ಯವಸ್ಥೆಗೆ ಚೂರಿ, ಯಾವುದರಲ್ಲಿಂದ ನೀವು ಚೂರಿ ನೋಡಿಲ್ಲ. ನಿಮ್ಮಿಂದ ಬೆಳೆಸ್ಕೊಂಡವರು, ಮುಖ್ಯವಾಗಿ ನಿಮ್ಮಿಂದ ಸಹಾಯ ತೆಗೆದುಕೊಂಡವರು ಎಷ್ಟು ಜನ ನಿಮ್ಮನ್ನ ಬಳಸಿಕೊಂಡಿಲ್ಲ. ಇಮ್ಯಾಜಿನ್ ಮಕ್ಕಳೇ, ಇದು ಬೇಕಿತ್ತೇನೋ ನಿನಗೆ ಅನ್ಸೋಷ್ಟು ಮಟ್ಟಕ್ಕೆ ನಡೆದಿರ್ತಕ್ಕಂಥ ಒಂದು ಪ್ರಭಾವ. ಆದ್ರೂ ಫೀನಿಕ್ಸ್ ತರ ಎದ್ದು ನಿಲ್ತೀರಿ ಮಕ್ಕಳೇ. ಭಗವಂತ ನೀನಿರುವುದೇ ನಿಜವಾದರೆ ನನಗೊಂದೇ ಒಂದು ಅವಕಾಶ ಕೊಡು ಅಂತ ಕೇಳ್ತೀರಿ ನೀವು ಭಗವಂತನ ಹತ್ರ. ಒಂದು ಅವಕಾಶ ಕೊಡು, ನಾನೇನು ಅಂತ ತೋರಿಸ್ಕೊಡ್ತೇನೆ ಅಂತ. ಹೌದು, ಎಷ್ಟು 6 ಅಡಿ ಒಳಗಡೆ ಮಲಗಿದ್ರು ಕೂಡ ಒಂದ್ಸಲಿ ಕಿತ್ಕೊಂಡು ಹೊರಗಡೆ ಬರ್ತಾನೆ. ಅದಿದೆ ನಿಮಗೆ. ನಿಮ್ಮನ್ನು ಮಾತ್ರ ಹೊಡಿಲಿಕ್ಕೆ ಬರೋದು, ನೆನ್ಪಿಟ್ಕೊಳ್ಳಿ. ನಿಮಗೆ ಮಾತ್ರನೇ ಅವಮಾನ ಜಾಸ್ತಿ. ಯಾಕೆ ಅಂದರೆ ದೈವ ಕೊಟ್ಟಿರುವ ದೈತ್ಯ ಶಕ್ತಿ, ನೀವು ವಿಪರೀತ ಶಕ್ತಿ, ನೆನಪಿಟ್ಟುಕೊಳ್ಳಿ. ವಿಪರೀತವಾದಂಥ ಬಲ, ಶಕ್ತಿಯಷ್ಟೇ ಅಲ್ಲ ಅದು. ಜ್ಞಾನ ಬಲ, ಖಂಡ ಬಲ, ಬುದ್ಧಿ ಬಲ, ದೇಹ ಬಲ, ದೇಶಭಕ್ತಿ ಬಲ,
ಕುಟುಂಬ ಬಲ, ಏನೇನೋ ಇದೆ ನಿಮ್ಮನ್ನ. ಇವನ್ ಬಿಟ್ಬಿಟ್ರೆ ಅವನು ಎದ್ದು ಬಿಡ್ತಾನೆ, ಇವನು ಈಜು ಬಿಡ್ತಾನೆ, ಇವನು ಗೆದ್ದು ಬಿಡುತ್ತಾನೆ, ಇವನನ್ನು ಬಿಡಬಾರ್ದು, ಇವನು ಚೆನ್ನಾಗಿರೋದು ಅನ್ನೋದೇ ನಿಮ್ಮ ಸುತ್ತಮುತ್ತಲಿನವರ ಒಂದು ಪ್ರಭಾವ ಇರುತ್ತದೆ. ಇದು ನಿಶ್ಚಿತ. ರಿಮೆಂಬರ್ ದ್ಯಾಟ್ ವಿಚ್ ಐ ಹ್ಯಾವ್ ಸೀನ್ ಇಟ್. ಸಹಿಸೋಲ್ಲ. ಹೌದೋ ಅಲ್ವೋ ಹೇಳಿ, ಎಷ್ಟು ಕಣ್ಣೀರು ಹಾಕಿದ್ರಿ, ಎಷ್ಟು ಮೋಸ ಹೋಗಿದ್ರಿ, ಎಷ್ಟು ಬಾರಿ ಆದ್ರೂ ಎದ್ದಿದ್ದೀರಾ ಇಲ್ವಾ ಅಂತ ಹೇಳಿ. ಎಲ್ಲಿದ್ದರು ಮನೆ ಹೇಳಿದ್ರಲ್ಲ ಹಿಂಗೆ ಹಿಂಗೆ ಅನ್ನತಕ್ಕಂಥ ನಾವು ಹಂಗನ್ನಲ್ಲ. ನೀವೆಲ್ಲಿದ್ದರೂ ಭೀಮನೆ. ಭೀಮನನ್ನ ಆ ಒಂದು ವನವಾಸದಲ್ಲಿ, ಅಜ್ಞಾತವಾಸದಲ್ಲಿ ಧರ್ಮರಾಯರಿಗೆ ಒಂದೇ ಭಯ. ಒಂದು ದ್ರೌಪದಿಯ ಅಂದ ಮುಚ್ಚುಡಕ್ಕಾಗಲ್ಲ, ಜಗನ್ಮಾತೆಯ ಅಂದ, ಇಂದ್ರಾಣಿ ಅಂದ, ಎಲ್ಲೋದರೂ ಎಂಥವರಿಗೂ ಒಂದು ವಾಂಛನೆ ಹುಟ್ಟಿಸ್ತಕ್ಕಂಥ ಒಂದು ಅಂದ. ಅದಕ್ಕೆ ಅಲ್ವಾ ಕೀಚಕ ಹುಚ್ಚ ಆಗಿತ್ತು, ಅದಕ್ಕೆ ಅಲ್ವಾ ದುರ್ಯೋಧನ ತಲೆ ಕೆಟ್ಟಿದ್ದು. ಎಷ್ಟು ಜನ ಸೈಂಧವ ಆ ದ್ರೌಪದಿಯ ಸ್ವಯಂವರಕ್ಕೆ ಹೇಳಬಾರದು, ಶಲ್ಯ ಕೂಡ ಹೋಗಿರ್ತಾನೆ. ಖುದ್ದು ಪಾಂಡವರ ಸೋದರ ಮಾವ. ಸೋದರ ಮಾವ ಅಂದ್ರೆ ಯಾರು? ಅಮ್ಮನ ಅಣ್ಣ. ಕುಂತಿದೇವಿಯ ಅಣ್ಣ ಅಲ್ಲ, ಮಾದ್ರಿ ದೇವಿಯ ಅಣ್ಣ ಬಂದಿರುತ್ತಾನೆ, ನೆನಪಿಟ್ಟುಕೊಳ್ಳಿ. ನಮಗೆ ಬೇಕು, ಎಲ್ಲಿ ಅಂದವಿದೆಯೋ ಅಲ್ಲೊಂದು ಶಕ್ತಿ ಇರುತ್ತೆ, ಮಹಾಶಕ್ತಿಗಳಿರ್ತವೆ ಎಲ್ರಿಗೂ. ಅದಕ್ಕೆ ಅಂದವಾಗಿರೋರೆಲ್ಲ ಆನಂದವಾಗಿರಲ್ಲ ಅನ್ನೋದು ದ್ರೌಪದಿಯೇ ಕಾರಣ. ಆ ತಾಯಿ ಜಗನ್ಮಾತೆ ಅಲ್ಲೊಂದು ಏನೋ ಒಂದು ನಿಕ್ಷಿಪ್ತ ಅಡಗಿರತಕ್ಕಂಥದ್ದು. ಧರ್ಮರಾಯರಿಗೆ ಆ ಕಂಪನ. ಈ ದ್ರೌಪದಿಯನ್ನ ಈಗಪ್ಪ ಮುಚ್ಚಿಡ್ಲಿ, ಹಿಂಗಪ್ಪ ಅಂತ ಯೋಚನೆ ಮಾಡ್ಬೇಡ. ನಾನು ಸೈರಂಧ್ರಿಯಾಗಿ ಕೆಲಸ ಮಾಡ್ಕೊಂಡು ನನ್ನನ್ನು ಕಾಪಾಡ್ಕೋತೇನೆ, ರಾಜ ಮಾತೆಯ ಮಡ್ಲಲ್ಲಿರ್ತಾನೆ, ಮಹಾರಾಣಿಯ ಅಂತಃಪುರದಲ್ಲಿರ್ತಾನೆ, ಸ್ತ್ರೀಯರೇ ನೋಡೋರಂತ. ಅದು ಬಿಡಿ, ವಿರಾಟ ರಾಜನ ಹೆಂಡತಿ. ರಾಣಿ ಅವತ್ತು ದ್ರೌಪದಿ ನೋಡಿದ್ರೆ ಉಕ್ಕೋದಂತೆ, ಹೇಗೆಗೂ ಆಗುತ್ತೆ ನಿನ್ನ ನೋಡಿದ್ರೆ ಅಂತ ಹೇಳೋಳಂತೆ. ಲೆಕ್ಕ ಹಾಕಲು ಒಂದು ಸ್ತ್ರೀಗೆ ಆ ರೀತಿ ಪ್ರಚೋದನೆ ಆಗುತ್ತೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಅಲ್ಲೊಂದು ಮಹಾಶಕ್ತಿ ಇದು. ಹೇಗೋ ಬಚ್ಚಿಟ್ಕೊಂಡಿದ್ರು ಕೂಡ ಕಾಲನ ಚಕ್ರ ನಡಿಬೇಕಿತ್ತು, ಇವರು ಹೊರಗಡೆ ಬರಬೇಕಿತ್ತು, ಕೀಚಕ ವಧೆ ಆಗ್ಬೇಕಿತ್ತು. ಅದನ್ನ ಭಗವಂತನ ಆಡಿಸಿದಂತ ನಾಟಕ. ಇನ್ನು ಎರಡನೇ ಭಯ ಆಯಿತು, ಅದು ಭೀಮನ ಬೀಭತ್ಸ ಕೋಪ, ಬಲ, ಆ ಖಂಡಪುಂಡ. ಹೇಗೋ ಕಂಟ್ರೋಲ್ ಮಾಡೋದು ಇವನನ್ನ. ಇವನು ಬಲ ಮರ್ತೋಗ್ಬಿಟ್ರೆ, ಅಕಸ್ಮಾತ್ ಮಾಮೂಲಿ ಸೇವಕನಾಗಿ ಏನೋ ಕೆಲಸ ಮಾಡ್ಕೊಂಡು ಗೊತ್ತಾಗುತ್ತೆ ಅದು. ಆ ದೇಹ ನಿತ್ಯ ಬಂಡೆಗಳನ್ನ ಎತ್ತಿ ಕಸು ತುಂಬಿಸ್ಕೊಂಡಿರೋ ಒಂದೊಂದು ಕಂಡ ಎಷ್ಟಿಷ್ಟು ದಪ್ಪ ಇರುತ್ತೆ. ಈ ವಾಸ್ 11 feet ಮ್ಯಾನ್. ಲೆಕ್ಕ ಹಾಕೊಳ್ಳಿ, ಕಡಿಮೆ ಅಂದ್ರು 11 feet. ಅಲ್ಲಿಗೆ ಅವನ ಚೆಸ್ಟ್ ಹೇಗಿರುತ್ತೆ, ಖಂಡಗಳು ಹೇಗಿರುತ್ತೆ, ಸದಾ ಗದಾ ಯುದ್ಧ, ಮಲ್ಲ ಯುದ್ಧ, ಆನೆಗಳ ಜೊತೆಲೆಲ್ಲ ಗುದ್ದಾಡೋ ಅಂತವನಿಗೆ ಹೇಗಿರುತ್ತೆ ಅಂತ ಲೆಕ್ಕ ಹಾಕೊಳ್ಳಿ. ಅವನ ಪಾದಗಳು ಗಟ್ಟಿಗಳು ಅಂತವನು. ಎಲ್ಲಿ ಮುಚ್ಚಿಡೋದು ಇವನನ್ನ, ಇವನ್ ಶಕ್ತಿಯನ್ನ? ಅಕಸ್ಮಾತ್ ಹಂಗೂ ಮುಚ್ಚಿಟ್ರು ಕೂಡ 1 ವರ್ಷ ಈ ರೀತಿ ಇದ್ದು ಬಿಟ್ರೆ, ಅವನು ತನ್ನ ಕೈ ಕಸುವು ಯುದ್ಧವನ್ನೆಲ್ಲ ಮರೆತು ಬಿಟ್ರೆ, ನಾಳೆ ಮುಂಬರುವ ಆ ಒಂದು ಯುದ್ಧಕ್ಕೆ ಹೇಗೆ ಅನ್ನೋ ಒಂದು ಯೋಚನೆ ಬೇರೆ. ಇದು ಬೇರೆ ಉಂಟು, ಇದು ಉಂಟು. ಅಣ್ಣ ನೀನು ಯೋಚನೆ ಮಾಡ್ಬೇಡ, ನಾನು ಅಡಿಗೆ ಭಟ್ಟನಾಗಿ, ಕಂಕು ಭಟ್ಟನಾಗಿ ಹೋಗಿ ಸೇರ್ಕೋತೇನೆ ಅಡಿಗೆ ಮನೆಯಲ್ಲಿ. ಅಯ್ಯೋಯ್ಯೋ ಅಂತಾರೆ ಧರ್ಮರಾಯರು. ಅಡುಗೆ ಮನೆಯಲ್ಲಿ ಸೊರೋಯ್ತು ಅಂತ ತಿನ್ಕೊಂಡು ಅಚ್ಚುಕಟ್ಟಾಗಿ ಇನ್ನೂ ಹೊಟ್ಟೆ ಮೈ ಬಂದು ಅಷ್ಟೇ ಕೈ ಕೆಲಸ. ಅಣ್ಣ ಅದು ಯೋಚನೆ ಮಾಡ್ಬೇಡ, ರಾಜ ಪರಿವಾರ ಅಲ್ವಾ, ನಿತ್ಯ 1000 ಮಂದಿ ಬರ್ತಿರ್ತಾರೆ, ಸಾಮಂತರು, ಅವರು ಇವರು ಅಂತ. ಸೊ ಅಲ್ಲಿ ಅಡಿಗೆಗಳಾಗ್ಬೇಕು. ಹೋಗ್ತೇನೆ ಅಣ್ಣ, ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಹೊಡ್ಕೊಂಡು ಬರ್ತಾನೆ. ಅದ್ರಲ್ಲಿ ಅಡಿಗೆಗಳು ಮಾಡ್ತಾನೆ. ಆಗಾಗ ಮಹಾರಾಜರು ಮಲ್ಲ ಯುದ್ಧ ಒಂದು ವಿನೋದಕ್ಕೋಸ್ಕರ ಮಾಡ್ತಿರ್ತಾರೆ, ಅದ್ರಲ್ಲಿ ಪಾಲ್ಗೊಳ್ತೇನೆ. ನೀನು ಯೋಚನೆ ಮಾಡಬೇಡ, ನನ್ನ ಆಟನ ಮರೆಯೋಲ್ಲ, ನನ್ನ ದೇಹವನ್ನ ಬರೀ ತಿಂತ ಹಾಗೆ ಸೋಮಾರಿ ಆಗೋಲ್ಲ, ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ.
ಸೊ ಒಂದು ವರ್ಷ ನೆನಪಿಟ್ಕೊಳ್ಳಿ, ಆ ಕೈ ಕಸುವನ್ನ ಕಟ್ಟ ಹಾಕೊಂಡು ಬೇಕಾದಾಗೆಲ್ಲ ಕಾಡಿಗೆ ಹೋಗೋದು. ದೊಡ್ಡದು ಆಕಾಶದೆತ್ತರದ ಮರಗಳು ಒಡೆದು ಎಳ್ಕೊಂಡು ಒಬ್ಬನೇ ಬಂದು ಆ ಮೈಯಲ್ಲಿರೋ ಆ ಕೋಪವನ್ನೆಲ್ಲ ಎಲ್ಲಿ ತೋರಿಸ್ತಿರ್ತಾನೆ ಗೊತ್ತಾ, ಆ ಸಿಟ್ಟನ್ನೆಲ್ಲ ಎಲ್ಲಿ ತೋರಿಸ್ತಿರ್ತಾನೆ ಗೊತ್ತಾ, ಅಡಿಗೆ ಮಾಡ್ತಿದ್ದೀನಿ ಅದು ಇದು ಅಂತಲ್ಲ, ಮರಗಳ ಮೇಲೆ, ಬಂಡೆಗಳ ಮೇಲೆ, ಪರ್ವತಗಳ ಮೇಲೆ, ಕಾಡು ಪ್ರಾಣಿಗಳನ್ನ ಹೋಗಿ, ಆಗಿನ ಕಾಲದಲ್ಲಿ ವಿನೋದ ಹೊಡಿಬೇಕು, ತಗೊಬಂದು ಅಡಿಗೆಗಳು ಮಾಡಬೇಕು. ರಾಜರುಗಳು ಯುದ್ಧಕ್ಕೆ ಹೋದಾಗೆಲ್ಲ ಅಡಿಗೆ ಭಟ್ರ ತರ ಹೋಗೋದು, ಅವ್ರು ಹೊಡೆದಾಕ್ಲಿಕ್ಕೆ ಹೋದವ್ರು ಸೈನಿಕರ ಜೊತೆ ತಾನು ಹೋಗೋದು, ತನ್ನ ಶಕ್ತಿಯನ್ನೆಲ್ಲ ಅಲ್ಲಿ ಬಿಡ್ತಿದ್ದ, ಇನ್ಯಾರ ಮೇಲೋ ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಟ್ ಈಸ್ ಲೈಕ್ ಹೈಡಿಂಗ್. ಅದು ಒಂಥರ ಯಾಚನಾ ಸ್ಥಿತಿಯ ಯಾಚನೆ ಅಲ್ಲ, ಅದರ ಅರ್ಥ ಕೀಪಿಂಗ್ ಸೀಕ್ರೆಸಿ. ನಿಮ್ಗೆ ಇದೆಯೋ ಇಲ್ವೋ ಹೇಳ್ಬೇಡಿ, ಕರೆಕ್ಟಾಗಿ ನಾನು ಕಾಯ್ತಿರ್ತೇನೆ. ಹೌದೋ ಅಲ್ವೋ, ಈ 3 ರಾಶಿಯವರು ಬಡಿದಾಡಿ ಗೆದ್ದಿದ್ದೀರಾ ಇಲ್ವಾ, ಇನ್ನು ಗೆಲುವಿಗೋಸ್ಕರ ಕಾಯ್ತಿದ್ದೀರಾ ಇಲ್ವಾ, ಒಂದು ಚಾನ್ಸು, ಒಂದೇ ಒಂದು ಚಾನ್ಸು ಅಂತ. ಹೌದೋ ಅಲ್ವೋ, ನಿಮ್ಮ ಬಲ ಶಕ್ತಿ ಕಾಯ್ತಿರ್ತಾನೆ ನಿಮ್ಮ ಕಮೆಂಟ್ಸ್ಗೆ. ಈ ಒಂದು ಗುರು ಪುಷ್ಯಾಮೃತ ಯೋಗ, ಈ 60 ದಿನದ ಸಂಭ್ರಮ, ಹಬ್ಬ, ಸಡಗರ, ಗೃಹ ಪ್ರವೇಶ, ಮದುವೆ, ಮುಂಜಿ ಅಂತೆಲ್ಲ ಮಾತಾಡ್ತೀವಲ್ಲ, 60 ದಿನ ನಡೆಯುವಂತ ಒಂದು ಆನಂದ. ದೇವಿ ಪಟ್ಟಾಭಿಷೇಕ, ಗಣೇಶ ಪಟ್ಟಾಭಿಷೇಕ, ದೊರೆ ಪಟ್ಟಾಭಿಷೇಕ ಅಂತೆಲ್ಲ ಮಾತಾಡ್ತೀವಲ್ವಾ, ಅಂಥದ್ದೊಂದು ಭಾವ. ವೃಶ್ಚಿಕ ರಾಶಿಗೆ ಹೇಗಿದೆ, ಧನುಸು ರಾಶಿಗೆ ಮುಳುಗಿಸುತ್ತ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಚಿಂತನೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಗುರು ಪುಷ್ಯಾಮೃತ ಯೋಗ. ಯೋಗಗಳೇ ಯಾರೋ ನಮ್ಮನ್ನ ಬಂದಿದ್ದಾರೆ, ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಇಟ್ಕೊಂಡು ನಮ್ಮನ್ನ ಕಾಪಾಡ್ತಾರೆ, ಪೋಷಿಸ್ತಾರೆ. ಇವತ್ತು ಅದಿಲ್ಲ ಅಂದಿದ್ರೆ ನಾನು ರವಿಶಂಕರನೇ ಇಲ್ಲ. ನನ್ನನ್ನು ಪೋಷಿಸಿದ್ದಾರೆ ತುಂಬ ಜನ. ನಾನು ಎಲ್ಲಿ ಹೋದರೂ ಅಲ್ಲೊಂದು ಗುರು ಪುಷ್ಯಾಮೃತ ಯೋಗ. ಯಾರದೋ ನೆರಳು ವಿದ್ಯಾಭ್ಯಾಸ ಮಾಡುವಾಗಲೂ. ಅಮ್ಮ ಮನೆ ಕೆಲಸ ಮಾಡ್ತಿತ್ತು, ಆಂಗ್ಲೋ ಇಂಡಿಯನ್ ಮನೆ, ತುಂಬ ಮಡಿ ಅಮ್ಮ. ಬೇರೆ ಬೇರೆ ಅಡಿಗೆಗಳೆಲ್ಲ ಮಾಡೋಲ್ಲ, ಆದರೆ ಅವ್ರ ಮನೇಲಿ ಅದು ಮಾಡಬೇಕಿತ್ತು. ಚಿಕ್ಕ ಹುಡುಗ ನಾನು. ರೈಲ್ವೆ ಬ್ರಿಡ್ಜ್ ಒಂದಿದೆ, ಒಂಥರ ಕುತೂಹಲ ಆ ಕಡೆ ದಾಟಿ. ಸರಿ, ಸ್ಕೂಲಿಂದ ಬಂದಿದ್ದ ತಕ್ಷಣ ಗುಡು 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 ಅಂತ ಓಡು. ಅಮ್ಮ ಆ ಮೇಡಮ್ ಅವರು, ಆಂಗ್ಲೋ ಇಂಡಿಯನ್ ಮೇಡಮ್, ಕಟ್ಟೆಕಾರನ್ನೇ ನಮ್ಮ ಕಡೆಯವ್ರ ಥರನೇ ಎತ್ತಿದ್ದೀಯೇ ಅಂತ ಹೇಳ್ಬಿಟ್ಟು ಅಮ್ಮನ್ಗೆ ಹೇಳೋರು. ಒಂದು ಲೋಟ ಹಾಲು ಕೊಡಿ ಅಂತ. ಬೇಡಮ್ಮ, ಕೊಡು ಕೊಡು ಮಗು, ಆಡೋ ಮಗು ಕುಡಿಲಿ ಅಂತ ಹೇಳ್ಬಿಟ್ಟು. ಅಲ್ಲೊಂದು ಪೌಡ್ರ್ ಏನೋ ಬರೋದು, ಒಂಥರ ಅಂಟಂಟು ಪೌಡ್ರು, ಮಕ್ಕಳಿಗೆ ಕೊಡೋರು ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದೊಂಥರ ತುಂಬ ಮಧುರ. ಹಾಲಿನ ಪೌಡ್ರೇ ಇರಬೇಕು ಅದು, ವಾಟ್ ಎವರ್ ಸಮಥಿಂಗ್. ನೆನಪಿಲ್ಲ. ನಮ್ಮ ಮನೇಲಿ ತಿನ್ನೋಕ್ಕೂ ಒಂದು ತೂಟಕ್ಕೂ ಕಷ್ಟ. ತಿಂಗಳಿಗೆ 50 ರೂಪಾಯಿ ಮನೆ ಕೆಲಸಕ್ಕೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ತಿಂಗಳಿಗೆ 50 ರೂಪಾಯಿ.
ಇವತ್ತು ಗಂಟೆಗೆ ಏನಾದ್ರೂ ಒಂದು ಯೋಚನೆ ಇದೆಯಾ ಇವತ್ತಿನ ಜನರೇಷನ್ಗೆ? ಇದೆಲ್ಲ ನೋಡಿದೀರಾ? ಇಲ್ಲ ಬಿಡಿ. ಪುಣ್ಯಾತ್ಮರು ಗಂಟೆಗೆ ಇವತ್ತು 600 ರೂಪಾಯಿಗೆ ಬಂದ್ಬಿಟ್ಟಿದೆ. ಇವತ್ತು ಮನೆ ಕೆಲ್ಸಕ್ಕೂ ಕೂಡ 300 ರೂಪಾಯಿ 600 ರೂಪಾಯಿ ಈ ತರ. ಅವರು ಕೂಡ ಟೈಮ್ ಇಟ್ಕೊಂಡು ಕೆಲಸ ಮಾಡ್ತಾರಂತಪ್ಪ. ಇದು ಅದು ಇದು ಅಂತ ಮೊನ್ನೆ ಯಾರೋ ತುಂಬಾ ಚೆನ್ನಾಗಿತ್ತು ವಿಡಿಯೋ, ಅದನ್ನ ನೋಡಿ ಬಿದ್ದು ಬಿದ್ದು ನಗ್ತಿದೆ. ಸರ್ ಹೀಗೆ ಸರ್, ಓಕೆ ಸರ್, ಇದೇ ಮಾಡೋದು ಸರ್, ಅದು ಡಸ್ಟ್ ಅಲರ್ಜಿ ಸರ್, ಇದು ಟಾಯ್ಲೆಟ್ ಒಳಗಡೆ ನಮ್ಗೆ ಹೋಗ್ಬಾರ್ದು ಅಂತ ರೆಸ್ಟ್ರಿಕ್ಷನ್ ಹೇಳಿದ್ರೆ ಸರ್, ನಿಮ್ಮ ಬೆಡ್ರೂಮ್ ಒಳಗಡೆ ಹೋಗ್ಬಾರ್ದು, ಮತ್ತೆ ಇನ್ನೆಲ್ಲಿಗೆ ಹೋಗೋದು ಸರ್, ಕಿಚನ್ ಅಲ್ಲಿ ಗಾಜಿಂದೆಲ್ಲ ತೆಗ್ದಿಟ್ಬಿಡಿ ಸರ್, ಬಿದ್ದುಬಿಟ್ರೆ ಹಿಂಗಾಗುತ್ತೆ ಸರ್ ಅಂತ ಹೇಳ್ಬಿಟ್ಟು ಇಟ್ಸ್ ಅ ಬ್ಯೂಟಿಫುಲ್ ವಿಡಿಯೋ ಮಾಡಿದರೆ. ನಿಜಾನೇ ಅದೇ ನಡೀತಿರೋದು. ಗಂಟೆಗೆ ಕೆಲ್ಸಗಾರನ ಕರ್ಸಿದ್ರೆ ನಮ್ಗೆ ಅದು ಗೊತ್ತೇ ಇಲ್ಲ. ಅಮ್ಮ ಹಾಲು ಕೊಟ್ಟಿದಂತ ಒಂದ್ ನೆನಪು. ಅವ್ರು ಹೇಳ್ಬಿಟ್ಟು, ನಾನು ಕುಡಿಯಲ್ಲ ಅಂದೆ, ಕೆನ್ನೆಗೆ ಒಂದ್ ಹಾಕಿತ್ತು, ಕುಡಿಯೋ ಅಲ್ಲ ಅಮ್ಮ, ನಾನೇನು ಹೇಳಿಲ್ಲ, ಹತ್ಕೊಂಡೆ ಬಿಸಿ ಬಿಸಿ ಹಾಲು ಕುಡಿದ್ಬಿಟ್ಟು ಕೋಪದಿಂದ ಬಂದ್ಬಿಟ್ಟಿದ್ದೆ. ಮನೆಗೆ ಬಂದ್ಮೇಲೆ ಯಾಕೋ ಕುಡಿಯಲ್ಲ ಅಂತ. ನೀನೇ ಹೇಳಿದ್ದೆ ಯಾರ ಮನೇಲಿ ಕುಡಿಬಾರ್ದು ಅಂತ. ಅವ್ರು ಬೇರೆ ಆಂಗ್ಲೋ ಇಂಡಿಯನ್, ಅವ್ರು ಏನೇನೋ ತಿಂತಾರೆ, ಅವ್ರ ಮನೆಗಳಿಗೆ ಹೋಗ್ಬಾರ್ದು, ಅವ್ರೇನಾದ್ರು ಕೊಟ್ರೆ ತಿನ್ಬಾರ್ದು, ಹಾಗೆ ಹೀಗೆ ಅಂತ ಹೇಳಿದೆ. ನೀನ್ ನೋಡಿದ್ರೆ ಅವ್ರ ಮನೇಲಿ ಕೆಲಸ ಮಾಡಿದ್ದಾನೆ, ಮೇಡಮ್ ಹೇಳಿದ್ದಾರೆ, ಕೊಟ್ಟಿದ್ದಾನೆ ಅಷ್ಟೇ. ಬೇಡ ಅಂದಾಗ ಬೇಡ, ಕೊಟ್ಟಾಗ ತಗೋಬೇಕು ಅಷ್ಟೇ. ಅದೆಲ್ಲ ಏನಿಲ್ಲ. ದುಡಿದು ತಿನ್ನುತ್ತಿದ್ದೇನೆ ಕೆಲಸಕ್ಕೆ ಯಾವುದೇ ಒಂದು ಧರ್ಮ ಜಾತಿ, ಕೆಲಸವೇ ದೊಡ್ಡ ಜಾತಿ ಅಂತ ಅಮ್ಮ ಹೇಳ್ಕೊಟ್ಟಂಥದ್ದು. ಅಂತ ಒಂದು ಬದುಕು ಆ ಒಂದು ಗುರು ಪುಷ್ಯಾಮೃತ. ಯಾಕೆ ಹೇಳಿ, ನನ್ನ ಜಾತಕದಲ್ಲೂ ಶನಿ ಗುರುವನ್ನ ನೋಡ್ತಾರೆ ವಿಶೇಷವಾಗಿ. ಗುರು ಪುಷ್ಯಾಮೃತ ಯೋಗವೇ. ಅದಕ್ಕೆ ಎಲ್ಲಿದ್ದರೂ ಊಟ, ಬಟ್ಟೆ, ವ್ಯವಸ್ಥೆ. ನನ್ನ ಕನ್ನಡ ಮಾಸ್ಟರ್ನ ಮರಿಲಿಕ್ಕಾಗಲ್ಲ. ನನ್ನ ಒಂದು ಫಿಸಿಕ್ಸ್ ಟೀಚರ್ನ ಮರಿಲಿಕ್ಕಾಗಲ್ಲ, ಸೈನ್ಸ್ ಟೀಚರ್ನ ಮರಿಲಿಕ್ಕಾಗಲ್ಲ. ಇಬ್ಬರ ನಂಗೆ ಬಟ್ಟೆ ಕೊಡ್ಸಿದ್ದಾರೆ, ಶೂ ಕೊಡ್ಸಿದ್ದಾರೆ, ಬ್ಯಾಗ್ ಕೊಡ್ಸಿದ್ದಾರೆ, ಪುಸ್ತಕ ಕೊಡ್ಸಿದ್ದಾರೆ. ಗುರು ಪುಷ್ಯಾಮೃತ ಯೋಗ ನೋಡಿ. ಕಷ್ಟವಿತ್ತು, ಕಷ್ಟದಲ್ಲೂ ಒಂದು ಆನಂದವಿತ್ತು. ಕರ್ಕೊಂಡು ಹೋಗ್ಬಿಟ್ಟು ತೋಟ ಇತ್ತು ನಮ್ಮ ಸ್ಕೂಲಲ್ಲಿ, ಸೀಬೆಕಾಯಿ ತೋಟ, ಸಪೋಟ ತೋಟ, ಏನೇನೋ ಇತ್ತು. ಒಳಗಡೆ ಹೋದ ಅಂದ್ರೆ ಚೆನ್ನಾಗಿ ತಿನ್ನಿ ಅನ್ನೋದು. ತಿಂದೆಲ್ಲ ಆದ್ಮೇಲೆ ಬುಟ್ಟಿಲಿ ಕಿತ್ತಾಕಿರೋದು ತಗೊಂಡು ಬಂದು ಹಂಚ್ಬೇಕಿತ್ತು. ನನಗೆ ಅಂತ ಎಕ್ಸ್ಟ್ರಾನು ಎತ್ತಿಟ್ಟಿರೋರು. ಎಕ್ಸ್ಟ್ರಾ ನಾವು ಹೋಗೋದು 5 ಜನ. 5 ಜನಕ್ಕೆ ಮೀರಿ ನನಗಿನ್ನೊಂದಷ್ಟು ಬೊಗಸೆ ಜಾಸ್ತಿ. ತುಂಬಾ ಮುದ್ದು ನನ್ನ ಮೇಲೆ. ಅದೇನೋ ಗೊತ್ತಿಲ್ಲ. ಗುರು ಪುಷ್ಯಾಮೃತ ಯೋಗ. ಅದಕ್ಕೆ ಹೇಳುದು, ಈ 60 ದಿನ ಯಾರೂ ನೋಡದಂತ ಒಂದು ಗುರು ಪುಷ್ಯ, ಆ ಒಂದು ಸಂಗಮ ನಿಮ್ಮನ್ನು ಹೇಗೋ ಕಾಪಾಡುತ್ತೆ, ಹಿಡ್ಕೊಳ್ಳುತ್ತೆ. ವೃಶ್ಚಿಕ ರಾಶಿಗೆ ಅಂಥದ್ದೊಂದು ಸೌಭಾಗ್ಯದ ಒಂದಿದು. ಭಾಗ್ಯದಲ್ಲೇ ಗುರು ಪುಷ್ಯಾಮೃತ 100% ಹೇಳ್ತಾನೆ. ಚಿಕ್ಕುಗಳನ್ನ ಬಿಡಿಸ್ಕೊಳ್ತಾರೆ, ಒಂದೊಂದೇ ಜವಾಬ್ದಾರಿಗಳನ್ನ ಬಿಡಿಸ್ಕೊಳ್ಳೋ ಸಮಯ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಭಾಗ್ಯಕ್ಕೆ ಬಂದಿದ್ದಾನೆ, ಅದು ಗುರು ಪುಷ್ಯಾಮೃತ ಯೋಗದಲ್ಲಿದ್ದಾನೆ. 3ನೇ ಮನೆಯವನು 5ನೇ ಮನೆ, 4ನೇ ಮನೆಯವನು 5ನೇ ಮನೆ. ಕಷ್ಟಪಟ್ಟು ನೀವೊಂದು ಗೌರವ, ಸನ್ಮಾನ, ಪೂರ್ವ ಪುಣ್ಯವೂ ಕೂಡ ಇಂದಿನ ಜನ್ಮದ ಪುಣ್ಯ, ಇಂದಿನ ಜನ್ಮದ ಸಂಸ್ಕಾರ, ಇಂದಿನ ಜನ್ಮದ ಧರ್ಮ, ಈ ಜನ್ಮದ ಒಂದು ಕಾರ್ಯ ಎಲ್ಲವೂ ಫಲಿತ ಕೊಡತಕ್ಕಂಥ ಒಂದು ಸಂದರ್ಭ ಈ ಒಂದು 60 ದಿನ. ಬ್ಯೂಟಿಫುಲ್. ಬಳಸ್ಕೊಳ್ಳಿ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ, ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯತಕ್ಕಂಥದ್ದು. 60 ದಿನದಲ್ಲಿ ತಗೊಳ್ತಕ್ಕಂಥ ಕೆಲವು ನಿರ್ಧಾರಗಳು ನಿಮ್ಗೆ ಗೋಲ್ಡ್ ಮೈನ್ ಆಗತಕ್ಕಂಥದ್ದು ಆಗುತ್ತದೆ. ಆರೋಗ್ಯ ಚೇತರಿಕೆ, ಮನೆಯಲ್ಲಿ ಶುಭ ಕಾರ್ಯಗಳು, ಇದ್ದ ಭಾರಗಳು ಬಿಡುತ್ತು ಮಕ್ಕಳೇ. ಕರೆಕ್ಟಾಗಿ ಹೇಳಿ. ಜೂನ್ 18ರಿಂದ ಈ ಒಂದು ಆಗಸ್ಟ್ 18 ಬರೆದಿಟ್ಕೊಳ್ಳಿ. ಫ್ಯಾಂಟಾಸ್ಟಿಕ್. ಅದ್ರಲ್ಲಿ ಬೇರೆ ರಾಹು ನೋಡಿ ನಿಮಗೆ, ಆತ ಧನಿಷ್ಠ ನಕ್ಷತ್ರದಲ್ಲಿ ಕೂತ್ಕೋತಾನೆ. ಸೂಪರ್. ಅದಾದ ಮೇಲೆ ಶನಿ ವಕ್ರ ಆಗ್ತಾನೆ. ಸೂಪರ್. ಏನೂ ತೊಂದರೆ ಇಲ್ಲ. ಆ ಭಾರ, ಕಮಿಟ್ಮೆಂಟ್ ಒಂದೊಂದೇ ಬಿಡಿಸ್ಕೊಳ್ತಕ್ಕಂಥದ್ದು, ಸಾಲ ಒಂದೊಂದೇ ಸಣ್ಣದಾಗಿ ಬಿಡಿಸ್ಕೊತಿರೋ ತುಂಬಾ ದೊಡ್ಡ ಸಮಸ್ಯೆಗಳು, ದೊಡ್ಡದಾದಂಥ ಒಂದು ದುಡ್ಡು, ಕಾಸು, ಹೆಸರು, ಗೌರವ, ಇದು ನಿಮ್ಮನ್ನ ಹುಡುಕಿ ಬರತಕ್ಕಂಥದ್ದು. ಚೆನ್ನಾಗಿದೆ. ಸ್ವಲ್ಪ ಬುಧ ವಿಶೇಷವಾಗಿ ಅಷ್ಟಮದಲ್ಲಿರುವುದರಿಂದ ತಲೆ ಕೆಡಿಸ್ತಕ್ಕಂಥದ್ದು ಆಗ್ತಾನೆ. ರಾಂಗ್ ಜಡ್ಜ್ಮೆಂಟ್, ರಾಂಗ್ ಇನ್ವೆಸ್ಟ್ಮೆಂಟ್, ರಾಂಗ್ ರಿಟರ್ನ್, ಹೈ ಇಂಟ್ರೆಸ್ಟ್, ಚೀಟಿ ವ್ಯವಹಾರ, ಫೈನಾನ್ಸ್ ವ್ಯವಹಾರ, ದಿಢೀರ್ ಲಾಭ ಬರುತ್ತೆ. ಗೊತ್ತಿಲ್ಲದವ್ರಿಗೆ ದುಡ್ಡು ಕೊಡೋದು, ವ್ಯವಹಾರ ಮಾಡೋದು, ವ್ಯಾಪಾರ ಮಾಡೋದು ನಂಬಲಿಕ್ಕೆ ಹೋಗ್ಬೇಡಿ, ಕೊಡ್ಲೇಬೇಡಿ. ಎವ್ರಿಥಿಂಗ್ ರೈಟಿಂಗ್, ಡಾಕ್ಯುಮೆಂಟೇಶನ್ ಎಲ್ಲದೆ ಮಾಡಬೇಡಿ ವೃಶ್ಚಿಕ ರಾಶಿ.
ಮನೇಲಿ ಮದುವೆ ಕಾರ್ಯಗಳು, ಮಕ್ಕಳು, ಮೊಮ್ಮಕ್ಕಳು, ಇದೆಲ್ಲ ನೋಡ್ತಕ್ಕಂಥದ್ದು, ವಾಹನ ಯೋಗ, ಮನೆ ಯೋಗ, ವ್ಯವಸ್ಥೆ ಯೋಗ, ಇವುಗಳನ್ನ ಪಡೆಯತಕ್ಕಂಥ ಸೌಭಾಗ್ಯ ವೃಶ್ಚಿಕ ರಾಶಿಯವರಿಗೆ. ಒಂದೇ ಬುಧನ್ ಶಾಂತಿ ಮಾಡ್ಕೊಳ್ಳಿ. ಅಕ್ಕ ತಂಗಿಯರು, ನಾದಿನಿಯರು, ಅಮ್ಮನ ಅಕ್ಕ ತಂಗಿ, ಅಪ್ಪನ ಅಕ್ಕ ತಂಗಿ, ನಿಮ್ಮ ಅಕ್ಕ ತಂಗಿ, ಹೆಂಡತಿಯ ಅಕ್ಕ ತಂಗಿ, ಯಜಮಾನರ ಅಕ್ಕ ತಂಗಿ, ಅವರ ಮಕ್ಕಳು ಏನಾದ್ರೂ ಒಂದು ಪುಟ್ಟು ಹಣ್ಣು ಕಾಯಿ ಹೂವು ಕೊಟ್ಟು ಬರೋದು, ತಿರುಪತಿ, ಚಿಕ್ಕ ತಿರುಪತಿ, ವಿಷ್ಣು ಕ್ಷೇತ್ರಗಳಿಗೆ ದರ್ಶನ ಮಾಡತಕ್ಕಂಥದ್ದು ಮಾಡಿ. ವಿಷ್ಣು ಕ್ಷೇತ್ರಗಳಿಗೆ ಅದ್ಭುತ ಆಗುತ್ತೆ. ಸೂಪರ್, ಏನು ತೊಂದರೆಗಳಿಲ್ಲ. ಸ್ವಲ್ಪ ಬಂಗಾರ ತಗೋತೀರಿ, ವಸ್ತ್ರ ತಗೋತೀರಿ, ಒಳ್ಳೆ ಊಟ ಉಪಚಾರ ಇವೆಲ್ಲವನ್ನು ಪಡೆಯತಕ್ಕಂಥ ಅತ್ಯದ್ಭುತವಾಗಿರತಕ್ಕಂಥ ಒಂದು ಭಾವ ವೃಶ್ಚಿಕ ರಾಶಿ. ಇನ್ನು ಧನುಸು ರಾಶಿಗೆ ಅಷ್ಟಮದಲ್ಲಿ ನಿಮಗೆ ಗುರು ಪುಷ್ಯಾಂಶದ ಯೋಗ. ನಿಮ್ಮನ್ನ ನೀವು ತಿಳ್ಕೊಳ್ಳಲಿಕ್ಕೆ ಅದ್ಭುತವಾದಂಥ ಸಮಯ. ನಿಮ್ಮ ಜೊತೆಲಿ ಯಾರಿದ್ದಾರೆ ಅಂತ. ನಮ್ಮ ಕಷ್ಟ ಕಾಲಕ್ಕೆ ನೋಡಿ, ಒಳ್ಳೇದಾದಾಗ ಊರೆಲ್ಲ ನೆಂಟ್ರು. ಅವ ಹೇಳೋದು, ರಾಗಿ ಕಲ್ ಬೀಸ್ತಿದ್ರೆ ಕಣೋ ಊರೆಲ್ಲ ನೆಂಟ್ರು ಮಗ ಅಂತ ಹೇಳೋರು ಅವ್ವ. ನೀವು ಚೆನ್ನಾಗಿದ್ರೆ ಎಲ್ರಿಗೂ ನೀವು ಬೇಕು. ನೀವು ಬಿದ್ದಾಗ ಯಾರು ಇರ್ತಾರೆ ಅಂತ ನೋಡಿ. ನಿಮ್ಗೆ ಅವಮಾನ ಆದಾಗ ಬೇಕು ಅಂತ ಆಗಲ್ಲ. ಕೆಲವೊಂದು ಸಮಯ ಏನೋ ಒಂದು ಮಾಡಿ ಕರ್ಮಕಾಂಡ, ದುಷ್ಟ ಸ್ಥಿತಿ, ದುರ್ಗತಿ ಇವುಗಳಾಗುತ್ತವೆ. ಅಂತ ಸಂದರ್ಭದಲ್ಲಿ ಏನೋ ಒಂದು ವ್ಯವಹಾರ ಇನ್ನೊಂದು ಅಂತ ಮಾಡಿಕೊಂಡು ಸುತ್ತಾಕಿಸ್ಕೊಬಿಡ್ತಾರೆ, ತಲ್ಲಣ ಆಗ್ಬಿಡ್ತಾರೆ. ಆಗ ನೋಡಿ, ಯಾರೇ ನಮಗ್ ಗೊತ್ತೇ ಇಲ್ಲಪ್ಪ, ನೀನ್ ಯಾರೋ ಗೊತ್ತೇ ಇಲ್ಲಪ್ಪ. ಅವಾಗ ತಿನ್ನೋಕೆ, ಕುಡಿಯೋಕೆ, ಸುತ್ತೋಕೆ, ಜಾಲಿ ಮಾಡೋಕೆ ಈಗ ಯಾರ್ಯಾರೋ ಸಿಕ್ಕಾಕೊಂಡಿರ್ತಾರೆ ಕಾನೂನಲ್ಲಿ ಮೋಸ ಮಾಡಿ. ಇನ್ನೊಂದು ನಮಗೆ ಗೊತ್ತು ಅವನೇನೋ ಮಾಡ್ತಾನೆ ಅಂತ, ಅವನ ಜೊತೆಲಿ ಇರ್ತೀವಿ, ತಿನ್ನೋಕೆ, ಕುಡಿಯೋಕೆ, ಸುತ್ತೋಕೆ. ಅವ್ನು ಅರೆಸ್ಟ್ ಆಗ್ಬಿಟ್ಟ ಅಂತ ಇಟ್ಕೊಂಡು ನಮ್ಗೆ ಗೊತ್ತೇ ಇಲ್ಲ ಸರ್, ಕರೀತಿದ್ದ ಅಷ್ಟೇ, ಏನೋ ಫಂಕ್ಷನ್ ಅಂತ ಏನೋ ಒಂದು ಮಾತಾಡ್ತಿದ್ದೀವಿ ಅಂತ ನಾವು ಹೊರಗ್ಬಿಡ್ತೀವಿ. ಈಗ ನಮ್ಮ ಮನೆಯವರೇ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಒಬ್ಬ ನನ್ನ ತುಂಬಾ ಆತ್ಮೀಯ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ. ಅಯ್ಯೋ, ಅದನ್ನ ನೋಡ್ಬಿಟ್ಟು ನನ್ನ ಜೀವಮಾನದಲ್ಲಿ ಒಂದು ಹೆತ್ತು ತಾಯಿ ಹಿಂಗಿರ್ತಾಳ, ಅಣ್ಣ ತಮ್ಮಂದ್ರೆ ಹಿಂಗಿರ್ತಾಳ, ಒಂದು ಧರ್ಮಪತ್ನಿ ಹಿಂಗಿರ್ತಾಳ, ಮಗಳು ಹಿಂಗಿರ್ತಾಳ. ಅವನಿಗೆ ಇನ್ನು ಪ್ರಜ್ಞೆ ಸರಿಯಾಗಿ ಬಂದಿದೆಯೋ ಇಲ್ವೋ. ಹೋಗಿ ನಂದು ಅಂತ ಹೋಗಿ ನಿಂತ್ಕೊಳ್ಳೋಕ್ಕೂ ಭಯ. ಇವನಿಗೇನೋ ಲಾಭ ಇದೆ ಅಂತ ಮಾತಾಡ್ತಾರೆ. ಅವನಿಗಿರೋ ಒಂದು ದುಷ್ಟಗ್ರಹದ ಒಂದು ಪ್ರಭಾವ, ಅವನಿಗಿರುವ ಒಂದು ಗ್ರಹಗತಿಗಳ ಪ್ರಭಾವ. ಈಗ ಅವನ ಮನೆಯವ್ರು ಆಡ್ತಿರೋದೇ. ಈಗ ನಾನು ಹೋದ್ರು ಕೂಡ ಏನೋ ಗುರೂಜಿ ಬಂದವನೇ ಏನೋ ಇದೆ, ಇದನ್ನ ಬಂದ್ಬಿಟ್ಟು ದೊಡ್ಡ ಹೆಲ್ಪ್ ಮಾಡ್ದಾಗ ಮಾಡಿಬಿಟ್ಟು ಇವನು ಹೆಸರು ಪಡಿಲಿಕ್ಕೆ ಇನ್ನೊಂದು ಮಾಡ್ಕೊಳ್ಳೋಕೇನೋ ಮಾಡ್ತಾನೆ ಇವನು ಅನ್ನೋ ರೀತಿನಲ್ಲಿ ಕೂಡ ಮಾತಾಡ್ಬಿಡ್ತಾರೆ. ಅಲ್ಲಿ ನೋಡ್ಬಿಟ್ಟಿದ್ದಾನೆ, ಅಷ್ಟು ಅಸಹ್ಯದ ಪರಮಾವಧಿ. ಮನುಷ್ಯ ಇಷ್ಟು ಮೃಗವಾಗಿ ಬಿಟ್ಟನ ಭಗವಂತ ಅಂತ ಅನ್ನಿಸ್ಬಿಡ್ತು. ಅವನಿಗೆ ಹೇಳ್ತಿದ್ದೆ, ಕೇಳಿಲ್ಲ. ಗ್ರಹಗತಿಗಳಿಗೆ ಈಗ ನಡೀತಿದೆ, ಸ್ವಲ್ಪ ದಿನ ಹೀಗೆದ್ದು ಬಿಡು, ನನ್ನ ಈ 24 ಗಂಟೆನೂ ಜೊತೆಲಿರೋ ಅಂತ ಧರ್ಮಪತ್ನಿ ಅರ್ಥ ಆಗಲ್ಲ. ಇಲ್ಲ ನಾನೇ ನನ್ನ ಹೆಂಡತಿಗೆ ಎಷ್ಟು ಕಂಟ್ರೋಲಲ್ಲಿಲ್ಲ ವಿಚಾರಗಳಲ್ಲಿ, ಅದು ನಮಗೆ ನಾವಾಗಿ ಅದು ಬರಬೇಕು. ಯೋಚನೆ ಮಾಡಿ ನೋಡಿ. ಇಲ್ಲೊಂದು ಅಂಥದ್ದೊಂದು ಎಡವಟ್ಟು. 24 ಗಂಟೆ ಜೊತೆಲಿಲ್ಲ, ಅವನು ಹಿಡ್ಕೊಳಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಹೀಗಾಗಿ ಅಲ್ಲಿ ಮಲಗಿದಾನೆ, ಹತ್ರಕ್ಕೆ ಹೋಗೋಕ್ಕೂ ಭಯ. ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಮಿಸ್ ಆಗಿದೆ, ಡೆಬಿಟ್ ಕಾರ್ಡ್ ಮಿಸ್ ಆಗಿದೆ. ಎಲ್ಲರೂ ಒಳ್ಳೆ ಈ ಸತ್ತು ಹೋದಾಗ ಈ ಹದ್ದುಗಳು ಕುಕ್ಕಿ ತಿಂತವಲ್ಲ, ಆ ರೀತಿ ಅವನ ಅಕೌಂಟಲ್ಲಿ ದುಡ್ಡು ಹೇಗೆ ದುರ್ಬಳಕೆ ಇನ್ನೊಂದು ಅಂತ ಮಾಡ್ತಿದ್ದಾರೆ. ಈಗ ಅವ್ನ ಮೆಡಿಕಲ್ ಸೀರಿಯಸ್ ಇದೆ, ಅದರಲ್ಲೂ ಕೂಡ 20,000 40,000 ಬಿಲ್ಲು ಅಂತ ಹೇಳ್ಬಿಟ್ಟು ಎಷ್ಟು ತಿನ್ನೋಣ. ಈ ರೀತಿಯ ಪ್ರಭಾವದಲ್ಲಿ ಹೆಂಡತಿ ನೋಡ್ಬೇಕು ಅವನನ್ನ ಕೈ ತೊಳ್ಕೊಂಡು ಎದ್ದೋಗೋಕೆ. ಡೈವರ್ಸ್ಗೆ ಇನ್ನೊಂದು ಪೇಪರ್ಗೆ ಅಪ್ಲೈ ಮಾಡಕ್ 3 ದಿನ ಇದ್ದಾಗ ಇದು ನಡೆದಿರೋ ಘಟನೆ. ಅಯ್ಯೋ, ನನ್ನ ಕರ್ಮ ನನ್ನ ನೋಡಿ ಹೆಂಗ್ ಸುತ್ತಾಕೋಬಿಡ್ತು. ನಾನೊಂದು ಪ್ಲಾನ್ ಮಾಡಿದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅಂತ ಹೇಳಿ ಸೋಮವಾರ ಸಿಗ್ನೇಚರ್ ಹಾಕ್ಬೇಕು, ಶನಿವಾರ ರಾತ್ರಿ ಹಿಂಗಾಗಿರೋದು. ಏನ್ ಹೇಳ್ತೀರಿ? ಕರ್ಕೊಂಡೋಗಿ ಲಾಯರ್ ಮುಂದ್ಗಡೆ ಕುಂದಿಸಿ, ನೀನ್ ಇದು ಕೊಡು ಅದು ಕೊಡು ಅಂತ ಹೇಳ್ಬಿಟ್ಟು ಅವನನ್ನ. ಅಯ್ಯೋ, ಆ ಹುಡುಗಿ ಹೇಳ್ಬಾರ್ದು. ಅವನು ಹೇಳ್ತಿದ್ದಿತ್ತು, ಒಂದು 7-8 ವರ್ಷದಿಂದ ಊಟ ಇಲ್ಲ, ಬಟ್ಟೆ ಇಲ್ಲ, ಯಾವುದೂ ಇಲ್ಲ, ನನಗೆ ಕೊಡೋದು ಬಂದ್ಬಿಡ್ಬೇಕು.
ನನಗೆ ಬರೋದು ಬಂದ್ಬಿಡ್ಬೇಕು, ಮಗಳಿದ್ದಾಳಲ್ವಾ, ಮಗು ಇದ್ದಾಳಲ್ವಾ, ಆ ಮಗುವು ಕೂಡ ಇವತ್ತು ಪಪ್ಪ. ಮನುಷ್ಯ ಸ್ವಲ್ಪ ಸ್ವಾರ್ಥಿ ಆಗ್ಬೇಕು. ಧನುಸು ರಾಶಿಗೆ ಅದೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಈ ಗುರು ಪುಷ್ಯಾಮೃತ ಯೋಗ ಒನ್ ಆಫ್ ದ ಬೆಸ್ಟ್ ಸಾಲ್ವೇಷನ್. ಒಂದು ರೀತಿ ಸನ್ಯಾಸಿ ಅಂತ ಬದುಕಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಯಾರು ಮೋಸ, ಯಾರು ಸತ್ಯ, ಯಾರು ಒಳ, ಈ ಶತ್ರುಗಳು, ಹಿತಶತ್ರುಗಳು, ಇನ್ನೊಂದು, ಇವೆಲ್ಲವನ್ನು ತಿಳಿದುಕೊಳ್ಳಲು ಒಂದು ಅತ್ಯದ್ಭುತವಾದಂಥ ಸಮಯ ಧನುಸು ರಾಶಿಯವರಿಗೆ. ಒಳ್ಳೆ ಸಮಯ ಅನ್ಕೋಬಿಡಿ, ಬ್ಯೂಟಿಫುಲ್ ಸಮಯ. ನಮ್ಗೆ ಗೊತ್ತಾಯ್ತಲ್ವಾ, ಅವನಿಗೆ ನಾವು ಒಂದು 50 ಲಕ್ಷ ಕೊಡಬೇಕು ಅನ್ಕೊಂಡಿದ್ವಿ, ಬರೀ 50,000 ತಗೊಂಡೆ ಓಡೋಗ್ಬಿಟ್ಟವನೆ, ನೀನು ಕೊಟ್ಟೇ ಇಲ್ಲ ಅಂತ ಅವನೇ. ಈಗ ನಮ್ಗೆ ಸ್ವಲ್ಪ ಚೆಕ್ಮೇಟು ಬರೋ ದುಡ್ಡುಗಳಿಗೆಲ್ಲ ನೀನು ಯಾರೋ ಅಂತವನೆ, ನಮಗೆ ಯಾವುದೋ ನೋಟಿಸು, ಬ್ಯಾಂಕ್ ನೋಟಿಸು, ಹೋಗ್ಲಿ ನಾನು ಕೊಟ್ಟಿರೋ 50,000 ಇಲ್ವೇ ಇಲ್ಲ, ನೀನು ಕೊಟ್ಟೇ ಇಲ್ಲ ಅಂತಿದ್ದಾನೆ. ಅಪ್ಪ, ಹೋಗಿದ್ದು 50,000, 5 ಲಕ್ಷಕ್ಕೆ ಬೇಜಾರು ಮಾಡ್ಕೋಬೇಡಿ. ನಾನು 50 ಲಕ್ಷ ಉಳಿಸ್ಕೊಂಡಿದ್ದಾನೆ, ಇವನು ನಂಬ್ಕೊಂಡು ಇವನ ಹೆಸರಿನಲ್ಲಿ ಮಾಡ್ಬೇಕಿತ್ತು, ಕೊಡ್ಬೇಕಿತ್ತು, ನೋಡ್ಬೇಕಿತ್ತು ಅಂತ ಅನ್ಕೊಂಡಿದ್ದೆ, ಭಗವಂತ ತಪ್ಪಿಸ್ಬಿಟ್ಟೆ ಅನ್ನತಕ್ಕಂಥದ್ದು. ಸೊ ಅಂಥದ್ದೊಂದು ನಡೆಯುತ್ತೆ. ದೈವ ಕ್ಷೇತ್ರ, ಪುಣ್ಯಕ್ಷೇತ್ರ, ಈ ಗುರು ಪುಷ್ಯಾಮೃತ ಯೋಗಕ್ಕೆ ತುಂಬಾ ಒಳ್ಳೇದು. ಏನ್ ನಡೀತೋ ಗೊತ್ತಿರ, ಧನುಸು ರಾಶಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಾ, ಧರ್ಮಕ್ಷೇತ್ರಗಳಿಗೆ ಹೋಗ್ತೀರಾ, ಗುರುಗಳ ಹತ್ರ ಹೋಗ್ತೀರಾ, ಜ್ಞಾನ ಬಂಧುಗಳ ಹತ್ರ ಹೋಗ್ತೀರಾ. ಒಂದ್ ರೀತಿ ಮೆಡಿಟೇಷನ್ ಮಾಡ್ಲಿಕ್ಕೆ ಅತ್ಯದ್ಭುತ, ನಿಮ್ಮ ಅಂತರ್ಶಕ್ತಿಯನ್ನ ಎಬ್ಬರಿಸ್ಲಿಕ್ಕೆ. ಇಲ್ಲೊಂದು ನೋಡಿ, ಈ ಕುಂಕುಮ ಇಟ್ಟಿದ್ದೇನೆ ನೋಡಿ, ಅಲ್ಲೊಂದು ಆಜ್ಞಾ ಚಕ್ರ, ಸುಷುಮ್ನಾ ಚಕ್ರ ಅಂತ ಹೇಳ್ತೇವೆ. ಅಲ್ಲಿ ಈ ತರ ಬೆರಳು ಇಟ್ಕೊಂಡು ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ನಿಧಾನವಾಗಿ ಈ ತರ ಮರ್ಮಸ್ಥಾನ, ಇದೊಂದು ಅದ್ಭುತ, ನಮ್ಮ ದೇಹದ ಆಂತರಿಕ ಶಕ್ತಿಯ ಪರಿಪೂರ್ಣ ಪಾಯಿಂಟ್, ಸ್ವಿಚ್ ಪಾಯಿಂಟ್, ಆ ಒಂದು ಫ್ಲಗ್ ಪಾಯಿಂಟ್, ಮೈನ್ ಸ್ವಿಚ್ ಅಂತ ಹೇಳ್ತೀವಲ್ವಾ. ಇಡೀ ಒಂದು ನಮ್ಮ ನಾಡಿ ನರ ಎಲ್ಲದಕ್ಕೂ ಒಂದು ಅದ್ಭುತವಾದ ಶಕ್ತಿ ಕೇಂದ್ರ ಇಲ್ಲಿದೆ. ಅಪರೂಪ ಶಕ್ತಿ ಇದು, ವಿಸ್ಮಯ. ಅಲ್ಲಿಟ್ಕೊಂಡು ನಿಧಾನವಾಗಿ ಒಂದು 2 ರಿಂದ 3 ನಿಮಿಷ ಯಾರಾದ್ರೂ ಸರಿ ನೀವು ಮಾಡಿ ನೋಡಿ, ಕುಳಿತುಕೊಂಡು ಪದ್ಮಾಸನ, ಸುಖಾಸನ, ಲಂಬಾಸನ, ಸುಮ್ಮನೆ ನೀವು ಕುತ್ಕೊಂಡು ನೀವು ಮಾಡಿ ನೋಡಿ. ಎಷ್ಟೋ ಜನ ಬಂದು ಹೇಳಿದ್ರೆ, ಗುರುಗಳೇ ಇದು ನಮ್ಮ ಶಕ್ತಿಯ ಇಷ್ಟು ಒಳಗಡೆ ಶಕ್ತಿ, 50 ಇರೋರು 25 ಆಗ್ಬಿಡ್ತೀರಿ. ರೋಮವು ಪ್ರಚೋದನೆ ಆಗುತ್ತೆ. ಒಂಥರ ಬೆಂಕಿ ತುಂಬ, ಇದು ನನ್ನ ಶಕ್ತಿ, ಇದು ನನ್ನ ಬಲ, ನನ್ನ ಸೋಲಲ್ಲ, ನನ್ನಲ್ಲೊಂದು ದುರ್ಗಾ ಶಕ್ತಿ, ನರಸಿಂಹ ಶಕ್ತಿ ಇದೆ, ಇದೆಲ್ಲ ಏನೂ ಅಲ್ಲ. ಥ್ರೋ ದ್ಯಾಟ್, ಐ ಡೋಂಟ್ ಕೇರ್, ಏನೂ ಆಗಲ್ಲ ನನಗೆ, ನಾನು ಯಾಕೆ ಕಳ್ಬೇಕು, ನಾನೇನಕ್ಕೆ ಕಳ್ಬೇಕು, ನಾನೇ ಕುಗ್ಗಬೇಕು, ನನ್ನ ಶಕ್ತಿ ಹೊರಗಡೆ ಬರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕೊಂಡು ನೀವು ನಿಮಗೆ ಗೊತ್ತಿಲ್ಲ. ಇವತ್ತು ನಾನೇನಾದರೂ ಇದ್ದೇನೆ, ಈ ಒಂದು ಆಜ್ಞಾ ಚಕ್ರವನ್ನ ಜಾಗೃತ ಮಾಡಿ. ಆಜ್ಞಾ ಚಕ್ರ, ಆಜ್ಞೆ ಮಾಡುವಂತ ಚಕ್ರ. ನೀವು ಏನೆಲ್ಲ ಆಜ್ಞೆ ಮಾಡ್ತೀರೋ ಅದ್ ನಡೆಯುತ್ತೆ. ಒಳ್ಳೇದನ್ನ, ಅಪರೂಪ, ಒಂಥರ ಕಣ್ಣು ಮುಂದ್ಗಡೆ ಬೆಳಕೊಡ್ದಾಗುತ್ತೆ. ಇಡೀ ದೇಹ ಒಂಥರ ಸ್ವೆಟ್ಟಿಂಗ್ ಆಗ್ಲಿಕ್ಕೆ ಆಗ್ಬಿಡುತ್ತೆ, ಒಂಥರ ಎಳೆಯುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಬೆಂಕಿ, ತುಂಟುತನ ಕೂಡ ರೈಸ್ ಆಗುತ್ತೆ. ಹೌದು, ಶಕ್ತಿ ರೈಸ್ ಆಗುತ್ತೆ, ಕೋಪ ರೈಸ್ ಆಗುತ್ತೆ, ಜ್ಞಾನ ರೈಸ್ ಆಗುತ್ತೆ, ವಿದ್ಯಾ ರೈಸ್ ಆಗುತ್ತೆ, ಫೋಕಸ್ ರೈಸ್ ಆಗುತ್ತೆ. ಆಮೇಲೆ ನಿರುತ್ಸಾಹ ಅನ್ನೋದು ಹೊರಟೋಗುತ್ತೆ, ಉತ್ಸಾಹ, ಆಕಾಂಕ್ಷೆಗಳು ಹುಟ್ಟುತ್ತೆ. ಎಂಥ ಬೇಸರದ ವ್ಯಕ್ತಿಯೂ ಕೂಡ, ಏನೂ ಇಲ್ಲ ಅನ್ನೋನು ಕೂಡ ಈ ರೀತಿ ಇಟ್ಕೊಂಡು ಕುಳಿತುಕೊಳ್ತಕ್ಕಂಥದ್ದಷ್ಟೇ. 2 ನಿಮಿಷ 3 ನಿಮಿಷ ಅದನ್ನ ಹಾಗೇ 15 ನಿಮಿಷಕ್ಕೆ ತಗೊಂಡು ಬಂದು ನೋಡಿ. ದಿನಕ್ಕೊಂದು 3 ಬಾರಿ ಮಾಡಿ ನೋಡಿ. ಕೆಲವ್ರಿಗೆ ನಾವು 21 ನಿಮಿಷ ಮಾಡೋಕೆ ಹೇಳ್ತೇವೆ. ಸಂಜೆ ಒಂದು 7-7:30 ಪುಟ್ಟು ಸ್ನಾನ ಮಾಡಿಬಿಟ್ಟು ಒಂದು ಲೈಟ್ ಡ್ರೆಸ್ ಹಾಕೊಂಡು ಹಿಂಗೆ ಕುತ್ಕೊಳ್ಳಿ ಅಂತೇವೆ ಆ ಪದ್ಮಾಸನ. ಏನಾಗುತ್ತೆ ಗೊತ್ತಾ, ನೀವು ಬೇರೆ ವ್ಯಕ್ತಿ, ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ತುಂಬಾ ಮಂದಿ ಹೇಳಿದ್ದಾರೆ. ಮೊನ್ನೆ ಕೂಡ ಒಬ್ರು ಪ್ರೊಫೆಸರ್, ಪುರುಷೋತ್ತಮ್ ಅಂತ, ಏನ್ ಗುರುಜಿ ತೋರ್ಸ್ಕೊಟ್ಟಿದ್ದೀರ, ನಾನಾಯ್ತು ಅಂತ, ಆಗೋಯ್ತು ಬದುಕು ಅಂತ ಅನ್ಕೊಂಡಿದ್ದೆ ಅಂತ. ಇನ್ನೂ ಒಬ್ರು 73-74 ವರ್ಷ, ಕುಗ್ಗು ಬಿಟ್ಟಿದ್ದಾರೆ, ಮಕ್ಕಳು ಇದ್ದು ಎಲ್ಲ, ಕುಳಿತುಕೊಂಡು ಅವ್ರಿಗೆ ಹಾಗೇ ಮಾಡಿ ತೋರಿಸಿದ್ದು ಒಂದು 3 ರಿಂದ 5 ನಿಮಿಷ. ನೀವು ಹೀಗೆ ಕುತ್ಕೊಳ್ಳಿ, ನೀವು ನೋಡಿ ನಾನೊಂದು ಮಾಡ್ತೇನೆ ಅಂತ ಹೇಳಿ ಒಂದೊಂದು ಮರ್ಮಸ್ಥಾನವು ಜಾಗೃತಿ ಆಗುತ್ತೆ ಮಕ್ಕಳ. ಈ ಪಿಂಗಳ ಈ ರೀತಿ ಅಂತಿದ್ರೇನೆ ಸಾಕು. ನಿಧಾನವಾಗಿ ಇದನ್ಬಿಟ್ಟು ಒಂದು 5 ಮಿನಿಟ್ಸ್, ದೆನ್ ದಸ್ ಆಜ್ಞಾ ಚಕ್ರ ಹೇಗೆ ಬರುತ್ತೆ ಗೊತ್ತಾ.
ಮುಖ್ಯವಾಗಿ ಧನುಸು ರಾಶಿ ಮಾಡಬೇಕು. ಬಿಕಾಸ್ ಬೀಯಿಂಗ್ ಅಲೋನ್ ಇಸ್ ವೆರಿ ಪೇನ್ಫುಲ್. ಎಸ್, ನನ್ನನ್ನು ಬಳಸ್ಕೊಂಡ್ರು, ನಾನೊಂದು ಗುರು ನಿಂತೆ, ದಾರಿ ತೋರಿಸ್ದೆ, ಬದುಕು ಕಟ್ಟಿಸ್ದೆ. ಗುರು ಪುಷ್ಯಾಮೃತ ಯೋಗ ನಿಜವಾಗ್ಲೂ ಹೇಳ್ತಾನೆ, ಅದೊಂದು ಅದ್ಭುತ. ನಿಮ್ಮ ಶಕ್ತಿ ಪುನಃ ಮರಳಿ ಪಡೆಯಲು ಇದೊಂದು ಜ್ಞಾನಕ್ಕೆ, ಸಿದ್ಧಿಗೆ, ತಪಸ್ಸಿಗೆ ಕುಳಿತುಕೊಳ್ತಕ್ಕಂಥದ್ದು. ನೀವು ಈಗ ಎಷ್ಟು ತಪಸ್ಸು ಮಾಡ್ತಿರೋ, ಎಷ್ಟು ಒಂದು ಉಪಾಸನ ಮಾಡ್ತಿರೋ, ಉಪಾಸನ ಅದೊಂದು ಅದ್ಭುತ ಆಗುತ್ತೆ. ಸುಂದರಕಾಂಡ ಓದಿ, ಗುರು ಚರಿತ್ರೆ ಓದಿ, ದೇವಕ್ಷೇತ್ರಗಳಿಗೆ ಹೋಗಿ, ಹತ್ತಿರದಲ್ಲಿ ರಾಘವೇಂದ್ರರ ಮಠ ಇದ್ರೆ ಹೋಗಿ, ನೀವು ಹೋಗಿ. ರಾಮರ ಮಠ ಇದ್ರೆ ಹೋಗಿ, ದಕ್ಷಿಣಾಮೂರ್ತಿ ಮಠ ಇದ್ರೆ ಹೋಗಿ, ದತ್ತಪೀಠ ಇದ್ರೆ ಹೋಗಿ ಸುಮ್ಮನೆ ಒಂದು 15 ನಿಮಿಷ ಕುಳಿತುಕೊಂಡು ಬನ್ನಿ. ನಿಮ್ಮಲ್ಲಾಗೋ ಒಂದು ಚೈತನ್ಯ ನೋಡಿ. ದಾನ ಮಾಡುವ ಪರ್ವಕಾಲ, ಧರ್ಮ ಮಾಡಲು ಪರ್ವಕಾಲ, ನಿಮ್ಮಿಂದ ನೆರಳು ಕೊಡುವ ಒಂದು ಪರ್ವಕಾಲ. ಡಾಕ್ಟರ್ ಆಗಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಪೊಲೀಸ್ ಆಗಿದ್ದೀರಾ, ಡೈರೆಕ್ಟರ್ ಆಗಿದ್ದೀರಾ, ರಾಜಕಾರಣದಲ್ಲಿದ್ದೀರಾ, ಒಂದು ಅದ್ಭುತ ಅವಕಾಶಗಳ ಸಂಗಮ ಹುಡುಕಿ ಬರತಕ್ಕಂಥ ಒಂದು ಪರ್ವಕಾಲ. ಒಳ್ಳೆದಾಗಲಿ. ಆದಷ್ಟು ಗುರು ಉಪಾಸನ, ರಾಘವೇಂದ್ರರ ಉಪಾಸನ ಮಾಡಿ. ಗುರು ರಾಮರ ಆಲಯಕ್ಕೆ ಹೋಗಿ, ಯಾರಾದ್ರೂ ವೈದಿಕರಿಗೆ, ಪುರೋಹಿತರಿಗೆ, ಅರ್ಚಕರಿಗೆ, ಗುರು ಸಮಾನರಾದಂಥವರಿಗೆ ಏನೋ ಒಂದು ಹಣ್ಣು, ಕಾಯಿ, ಫಲತಾಂಬೂಲ ಕೊಡ್ತಕ್ಕಂಥದ್ದು ಮಾಡಿ. ಗಣಪತಿ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ತುಂಬ ವಿಶೇಷ. ನಮ್ಮ ಕುರುಡುಮಲೆ ಗಣಪತಿ, ನಮ್ಮ ಕಮಂಡಲ ಗಣಪತಿ, ಇಡುಗುಂಜಿ ಗಣಪತಿ, ಸೌತಡ್ಕ ಗಣಪತಿ ಒಂದ ಎರಡ. ನನ್ನ ಬಸವನಗುಡಿ ಗಣಪತಿ ನೀವೊಂದ ಬಂದೊಮ್ಮೆ ನೋಡ್ಬೇಕು. ಎಲ್ಲಾ ಕಡೆಯೂ ಗಣಪತಿ ಇದೆ. ಹೋಗಿ ದಾರಿ ಆಗ್ಲಿ ಅಂತ ಹೇಳ್ತಾ, ಒಳ್ಳೇದಾಗ್ಲಿ. ದೊಡ್ಡ ರಿಸ್ಕ್ನ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ನಂಬಬೇಡಿ ಯಾರನ್ನು. ಧನುಸು ರಾಶಿ ಜಾಗ್ರತೆ ಅಂತ ಹೇಳ್ತಾ ಬನ್ನಿ. ಅನುರಾಧ ನಕ್ಷತ್ರದ ಈ ಒಂದು ದಿನ ಯಾರ್ಯಾರಿಗೆ ಅನುರಾಧ ಅಂತ. ಮೇಷರಾಶಿ, ಚಂದ್ರಾಷ್ಟಮ, ಸ್ವಲ್ಪ ಶನಿಯು 12, ವಿಪರೀತ ಖರ್ಚು. ಸ್ವಂತ ಬಿಸ್ನೆಸ್ ಅಲ್ಲಿರೋರಿಗೆ ಸ್ವಲ್ಪ ಧನ ನಷ್ಟ. ಯಾರನ್ನೋ ನಂಬಿ ದುಡ್ಡು ಕೊಟ್ಬಿಡ್ತೀರಾ. ಪಾಲುದಾರಿಕೆ, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್, ಎಚ್ಚರಿಕೆ. ಇನ್ನು ವೃಷಭ ರಾಶಿ, ಚಂದ್ರ ಚೆನ್ನಾಗೇ ಇದ್ದಾನೆ, ಮಂದಗಮನಂ. ಬಟ್ ಶನಿ ಬುಧನ್ ಜಾಡದಲ್ಲಿ ಬ್ಯೂಟಿಫುಲ್ ಇದ್ದಾನೆ, ಸೊ ಏನು ತೊಂದರೆ ಇಲ್ಲ. ಕನ್ಸಲ್ಟೆಂಟ್ ವ್ಯವಹಾರಗಳು ಅದ್ಭುತವಾಗಿ ನಡೀತು. ಕುಜನು ನೋಡ್ತಿರೋದನ್ನ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಆಟೋಮೊಬೈಲ್ ಕನ್ಸಲ್ಟೆಂಟ್, ಮೆಷಿನ್ ಕನ್ಸಲ್ಟೆಂಟ್, ಈ ಓಲ್ಡ್ ಒಂದು ಫರ್ನಿಚರ್ಸ್ನ ರೆಡಿ ಮಾಡೋದು, ಮನೆಗಳನ್ನ ಒಡೆದು ರೆಡಿ ಮಾಡೋದು, ಕನ್ಸ್ಟ್ರಕ್ಷನ್ ಲೈನಲ್ಲಿ ಮೇಸ್ತ್ರಿ ಕೆಲಸಗಳಲ್ಲಿರೋದು ಅದ್ಭುತ. ಮಿಥುನ ರಾಶಿ, ವಿಶೇಷವಾಗಿ ನಿಮಗೂ ಚೆನ್ನಾಗಿದೆ. ಈ ಒಂದು AI, ಟೆಕ್ನಿಕಲ್, ಫೋಟೋಗ್ರಫಿ, ಆಮೇಲೆ ಇಂಜಿನಿಯರಿಂಗ್ ವಿಭಾಗ, ಗುಪ್ತಚರ ವಿಭಾಗ, ಪೊಲೀಸ್ ವಿಭಾಗ ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಸರ್ವಿಸ್ ಇಂಡಸ್ಟ್ರಿ ಇಸ್ ದ ಬೆಸ್ಟ್. ಕಟಕ ರಾಶಿ, ಚಂದ್ರ ಪೂರ್ವ ಪುಣ್ಯ ಸ್ಥಾನ, ಫ್ಯಾಂಟಾಸ್ಟಿಕ್. ಬಟ್ ಪಂಚಮ ಶನಿಯ ಪ್ರಭಾವದಲ್ಲಿರೋದ್ರಿಂದ ಒಂಚೂರು ಭಾರ, ಕಮಿಟ್ಮೆಂಟ್ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ ಅಷ್ಟೇ. ಏನೋ ತೊಂದರೆಗಳೇನಿಲ್ಲ. ವೃತ್ತಿಗೆ ಸಂಬಂಧಿತವಾಗಿ ತೊಂದರೆಗಳಿಲ್ಲ. ಹಣಕಾಸು ಸ್ಥಿತಿ ಉತ್ತಮ, ಚೆನ್ನಾಗಿದೆ. ಏನು ಕಷ್ಟಪಡ್ತಿರೋ, ಯಾಕೆಂದ್ರೆ ಗುರು, ಚಂದ್ರ, ಶನಿ 1, 2, 3, 4, 5 ಗ್ರಹಗಳ ಸಂಗಮ ನಿಮಗೆ ತುಂಬಾ ಚೆನ್ನಾಗಿದೆ. ಕಟಕ ರಾಶಿಯವರಿಗೆ, ಅಧಿಕಾರವಿಲ್ಲದವರಿಗೆ ಅಧಿಕಾರ ಯೋಗ ಸೂಪರ್. ಈ ಒಂದು ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಟ್ಯೂಷನ್ಸ್ ನಡೆಸ್ತಿದ್ದೀರಾ, ಇನ್ಸ್ಟಿಟ್ಯೂಟ್ ಇಟ್ಟಿದ್ದೀರಾ, ಕೋಚಿಂಗ್ ಸೆಂಟರ್ಸ್ ನಡೆಸ್ತಿದ್ದೀರಾ, ಅದ್ಭುತ. ಸಿಂಹರಾಶಿ, ಚೆನ್ನಾಗಿದೆ. ಸುಖದಲ್ಲಿ ಚಂದ್ರ, ಬಟ್ ಶನಿಯ ಸಾರ. ವೃತ್ತಿಗೋಸ್ಕರ ಒದ್ದಾಡ್ತಾರೆ. ಹಂಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಇನ್ನಷ್ಟು ಬೆಟರ್ ಮಾಡ್ಬೇಕು. ಇನ್ನೊಬ್ಬರನ್ನು ಮೆಚ್ಚಿಸುವಂತ ಕೆಲ್ಸಕ್ಕೆ ಹೋಗ್ಬೇಡಿ. ನಿಮ್ಮನ್ನು ಮೆಚ್ಚಿಸ್ಕೊಂಡು ನೀವು ತೃಪ್ತಿಯಾಗಿರ್ಲಿಕ್ಕೆ ಮೊದಲು ಕಲೀರಿ. ನೀವು ತೃಪ್ತಿಯಾಗಿರಲು ಮೊದಲು ಕಲೀರಿ, ಅಷ್ಟು ಸಾಕು. ಅದೊಂದು ಆತ್ಮತೃಪ್ತಿ ಇದೆಯಲ್ಲ, ದೈವಕ್ಕಾಗಿ ನಾನು ಪ್ರಯತ್ನ ಮಾಡಿದೆ. ಮನುಷ್ಯನನ್ನು ಮೆಚ್ಚಿಸಲು ಆಗುವುದಿಲ್ಲ, ಜನಾರ್ದನನನ್ನ ಮೆಚ್ಚಿಸಬಹುದು, ಜನರನ್ನು ಮೆಚ್ಚಿಸುತ್ತೇನೆ ಅಂದುಕೊಂಡವನು ಹುಚ್ಚ.
ಅದೇನೋ ಮಾಡ್ತಾರೆ ರಾಜಕಾರಣಿಗಳು, ಬಿಡಿ. ಅದು ಅವ್ರಿಗದಿದೆ, ಬಯಸ್ಕೊಳ್ಳೋ ತಾಕತ್ತು. ನಮ್ ಆಗಲ್ಲಪ್ಪ. ನಾವು ವಿಷ ಕುಡಿದು ಸತ್ತೋಗ್ಬಿಡ್ತೀವಿ, ಉರುಳಾಕೊಂಡು ಸತ್ತೋಗ್ಬಿಡ್ತೀವಿ ಅಂತಾರೆ ಜನಗಳು. ಅಂತ ಮಾತುಗಳು, ಅಂತ ಬೈಗಳು, ಅಯ್ಯೋಯ್ಯೋ ನಮಗ್ ಬೇಡ. ನಾವು ಸಾಮಾನ್ಯರಂತೆ ಇರೋಣ. ಕನ್ಯಾ ರಾಶಿ ಬ್ಯೂಟಿಫುಲ್ ಡೇ. ಚಂದ್ರ ಲಾಭಾಧಿಪತಿ, ವಿಜಯ ಸ್ಥಾನಂ, ಆ ಗುರು ದೃಷ್ಟಿ ಬೇರೆ ಚೆನ್ನಾಗಿದೆ, ಶನಿಯ ಮೇಲೆ ದೃಷ್ಟಿ ಬೇರೆ. ವೃತ್ತಿ, ಉದ್ಯೋಗ, ಲಾಯರು, ಅಡ್ವೊಕೇಟು, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಸ್ಟ್ಯಾಟಿಸ್ಟಿಕ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಆರ್ಕಿಟೆಕ್ಚರ್, ಇಂಟೀರಿಯರ್, ಫ್ಯಾಷನ್ ಡಿಸೈನಿಂಗ್, ಸೂಪರ್. ತುಲಾ ರಾಶಿ ಚಂದ್ರ ದಶಮಾಧಿಪತಿ, ಧನಸ್ಥಾನ, ಸೂಪರ್. ಆ ದಶಮದಲ್ಲಿ ಗುರು ಶುಕ್ರ, ವಿಶೇಷವಾಗಿ ಬುಧನು ಕುಳಿತಿರತಕ್ಕಂಥದ್ದು. ಕಲೆ, ಆರ್ಟು, ಮ್ಯೂಸಿಕ್ಕು, ಪೇಂಟಿಂಗು, ಸರ್ವಿಸ್ ಇಂಡಸ್ಟ್ರಿ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲಿ ಒಳ್ಳೇದೆ, ಬಟ್ ನೀಚ. ಸೊ ಕಷ್ಟಪಟ್ಟು ಕರ್ಣನಿಗೆ ಅದೃಷ್ಟ ಸಿಕ್ತು ನಿಜ ಹೇಳಬೇಕು ಅಂದ್ರೆ, ಆದ್ರೆ ನೀಚ ವ್ಯಕ್ತಿಯ ಜೊತೆಯಲ್ಲಿದ್ದ. ಅದಕ್ಕೆ ಅವನಿಗೆ ಸಿಗಬೇಕಾದಂಥದ್ದನ್ನ, ಆ ನೀಚತ್ವದ ಭಾವಗಳು ಅವನನ್ನ ತಿಂದ. ಅರ್ಜುನನಿಗೂ ಅದೃಷ್ಟ ಸಿಕ್ತು, ತುಂಬಾ ಉಚ್ಚಂಗತ ವ್ಯಕ್ತಿಯ ಅದೃಷ್ಟ ಸಿಕ್ತು. ಕೃಷ್ಣ ಸಿಕ್ಕಿದ್ರು, ಎಲ್ಲ ಬಂದ್ಬಿಡ್ತು. ಕಷ್ಟಪಟ್ಟರು ಕೂಡ ಕಟ್ಟ ಕಡೆ ಕಾಲಕ್ಕೆ ಅಧಿಕಾರ ಎಲ್ಲ ಪಡೆದ್ರು. ಕರ್ಣ ಕಷ್ಟಪಟ್ಟ, ಅದೃಷ್ಟ ಸಿಕ್ತು, ಇದ್ದ ಚೆನ್ನಾಗೇ ಇದ್ದ. ಒಂದು ಹೆಚ್ಚು ಕಡಿಮೆ ಒಂದು 30-40 ವರ್ಷ ದುರ್ಯೋಧನ ಜೊತೆ ಆನಂದವಾಗಿದ್ದ, ಎಲ್ಲ ಕಳ್ಕೊಂಡ. ಸೊ ವೃಶ್ಚಿಕ ರಾಶಿ ಆ ರೀತಿಯ ಭಾವ, ತೊಳಲಾಟ. ಬಟ್ ನಿತ್ಯ ಊಟ, ಬಟ್ಟೆ, ಬದುಕಿಗೆ ಇವತ್ತೊಂದು ಅದೃಷ್ಟವೇ, ತೊಂದರೆಗಳೇನೂ ಇಲ್ಲ. ಧನುಸು ರಾಶಿ ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ. ಸೊ ಅಷ್ಟಮಾಧಿಪತಿ 12ನೇ ಮನೆಗೆ ಬಂದಾಗ ಕಷ್ಟವಿಲ್ಲದೆ ದುಡ್ಡು ಬರುತ್ತೆ ಅಂತ ಐಡಿಯಾಸು ಕೊಡೋಕ್ ಬರ್ತಾರೆ. ಯಾರಾದ್ರೂ ಅಷ್ಟಮದಲ್ಲಿ ಗುರು ಬೇರೆ ಅಲ್ವಾ ಸರ್, ಇದ್ರಲ್ಲಿ ಹಾಕಿದ್ರೆ ಹಿಂಗ್ ಬರುತ್ತೆ, ಹಂಗ್ ಬರುತ್ತೆ ಅಂತದ್ದು. ಆ ಥರ ಮನಿ ಡಬ್ಲಿಂಗ್, ಮನಿ ಎಕ್ಸ್ಟ್ರಾ, ಬಂಗಾರ ಸಿಕ್ಕಿದೆ, ಇನ್ನೊಂದು ಬಿಟ್ಕಾಯಿನ್ ಸಿಕ್ಕಿದೆ, ಈ ಥರದ್ದು ಏನೇನೋ ಹೋಗ್ಬೇಡಿ ಮಕ್ಕಳು. ಏನು ಬಂದರೂ, ಎಷ್ಟೇ ದೊಡ್ಡ ದೊರೆಯಾದರೂ, ನಾ ಕಾಣದ ದೊರೆ ಇಲ್ಲ. ನಿಮ್ಗೆ ಹೇಳಿರ್ತೇನೆ ನೋಡಿ, ನಾ ಕಾಣದ ದೊರೆ ಇಲ್ಲ. ಅವ್ರಿಗೆ ಮೈಯೆಲ್ಲ ಕಾಯಿಲೆಗಳು. 1-2 ಚಪಾತಿ, ಒಂದು ಬಂಟು ಪಾಯಸ ತಿನ್ನೋಷ್ಟರಲ್ಲಿ ಅಮ್ಮ ನನ್ನನ್ನ ಗುರುಗಳ ಏನಿದು ಫುಲ್ಲು ಇಟ್ರೆ ಎಲ್ಲ ತಿನ್ನೋದೇ ನಾನು. ಇಲ್ವ ಗಂಜಿ ಇದ್ರು ಕೂಡ ಸರಿ, ಇದು ನನ್ನ ಅವ್ವ ಹೇಳ್ಕೊಟ್ಟಂಥದ್ದು. ಏನಿದೆಯೋ ಅದನ್ನ ಜಮಾಯಿಸು ಅಂತ ಇಟ್ರೆ ಎಲ್ಲ ತಿಂತೇನೆ. ಹೆಂಗೆ ಗುರುಗಳು ಇದು ನಮ್ ಕೈಯಲ್ಲಿ ಆಗ್ತಿಲ್ಲ ಅಂತ ಬಾಬಂ ತದ್ಭವತಿ. ಆ ರೀತಿ. ಸೊ ಅಲ್ಲೊಂದು ತಳಮಳ ಕೆಲವರಿಗೆ ಇರುತ್ತೆ. ಧನುಸು ರಾಶಿಗೆ ಏನು ಇಲ್ದವನ್ಗೆ ಎಲ್ಲ ಕೊಟ್ರು ಅನ್ನೋ ತರ ಇವತ್ತು ಕಷ್ಟ. ಆಕಸ್ಮಿಕವಾಗಿ ಇದೆಲ್ಲ ಬರುತ್ತೆ, ಬಟ್ ದಾರಿ ತಪ್ಪಿಸ್ತಕ್ಕಂಥವ್ರು ಬರ್ತಾರೆ. ಸ್ವಲ್ಪ ನೋಡ್ಕೊಂಡಪ್ಪ, ಎಚ್ಚರಿಕೆ. ಮಕರ ರಾಶಿ ಒನ್ ಆಫ್ ದ ಬ್ಯೂಟಿಫುಲ್ ಡೇ ಇವತ್ತು. ಈ ರಾಶಿಯಲ್ಲೇ ಮಕರ ರಾಶಿಯವರಿಗೆ ಫ್ಯಾಂಟಾಸ್ಟಿಕ್. ಚಂದ್ರ ಲಾಭ, ಶನಿ ಸಾರ, ಶನಿ 3ನೇ ಮನೆ, ಇನ್ನೇನ್ ಬೇಕು. ಆ ಬುಧನು ಕೇಂದ್ರದಲ್ಲಿದ್ದಾನೆ. ಎಲ್ಲ ಮುಟ್ಟಿದ್ದಲ್ಲ ಒಂಥರ ಫ್ಯಾಷನ್, ಯಾವುದಿಲ್ಲ ಅಂತಿಲ್ಲಿ. ಫ್ಯಾಷನು, ಬಟ್ಟೆ, ಮ್ಯೂಸಿಕ್ಕು, ಜ್ಯೂಸು, ಹಣ್ಣು, ತರಕಾರಿ, ಗಾರ್ಮೆಂಟ್ಸು, ಬಟ್ಟೆ ಕ್ಲೀನಿಂಗು, ಕೇಶಾಲಂಕಾರ, ಮೇಕಪ್ಪು, ಆರ್ಟಿಸ್ಟು, ಈ ಥರದ್ದು ಯಾವುದೇ ಆದರೂ ಉದ್ಯೋಗ, ಕೆಲಸ, ಕಾರ್ಯ ಎಲ್ಲದರಲ್ಲೂ ವಿಜಯ ಮಸ್ತು. ಕುಂಭರಾಶಿ ದಶಮದಲ್ಲಿ ಚಂದ್ರ, ಶನಿ ಸಾರ, ಸ್ವಲ್ಪ ಕಷ್ಟಪಡಬೇಕು. ಬಟ್ ಶನಿ ಬುಧನ್ ಸಾರ, ಕಮ್ಯುನಿಕೇಶನ್, ಮ್ಯೂಸಿಕ್ ಡೈರೆಕ್ಟರ್, ಅಡ್ವೈಸರ್, ಅಡ್ವರ್ಟೈಸಿಂಗ್, ಮೀಡಿಯಾ, ಯೂಟ್ಯೂಬ್, ಪತ್ರಿಕೆ, ಬರವಣಿಗೆ, ಲೇಖನ, ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ. ಮೀನರಾಶಿ ಶನಿ ನಿಮ್ಮನೇಲೇ ಇದ್ದಾನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಭಾಗ್ಯದಲ್ಲಿದ್ದಾನೆ. ಅದೇ ಒಂದು ಅದ್ಭುತ. ತ್ರಿಕ್ಸ್ ಒಂದು ಸ್ವಾಮಿ
ತ್ರಿಕೋಣ ಸ್ವಾಮಿ ತ್ರಿಕೋಣದಲ್ಲೇ ಇದ್ದಾಗ ಅದೊಂದು ಅದೃಷ್ಟ, ಮಹಾಯೋಗವಾಗಿ ಪರಿವರ್ತನೆ ಆಗುತ್ತೆ. ಸೊ ಹೆಸರು, ಕೀರ್ತಿ, ಪ್ರತಿಷ್ಠೆ ಏನು ಕಷ್ಟಪಟ್ಟಿದ್ದೀರಿ ಅದರದೇ ಆದಂತಹ ಒಂದು ಗೌರವ, ಸನ್ಮಾನ, ವೃತ್ತಿ, ಉದ್ಯೋಗ ನೀಚನಾದರೂ ಕೊಡುತ್ತಾನೆ. ನೀಚಭಂಗ ರಾಜಯೋಗವಾಗಿ ಬಿಡುತ್ತದೆ. ಪಂಚಮಹಾಧಿಪತಿ ಭಾಗ್ಯದಲ್ಲಿದ್ದರೆ ಇನ್ನೇನು. ಸೊ ಅಂಥದ್ದೊಂದು ವಿಸ್ಮಯಕಾರಿ ದಿನ. ಸ್ವಲ್ಪ ದುಡುಕಿನ ನಿರ್ಧಾರ, ದುಡುಕಿನ ವ್ಯವಹಾರ, ದುಡುಕಿನ ಇನ್ವೆಸ್ಟ್ಮೆಂಟ್ ಮಾಡದಿದ್ರೆ ಉತ್ತಮ ಅಷ್ಟೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ